ದೇವಿ ಜಗದಂಬಾ ದೇವಿ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ಶಂಕರಾಚಾರ್ಯರ ತಪಗೊಲಿದು ಶೃಂಗೇರಿಯಲ್ಲಿ ನೆಲೆಯಾದೆ ಶಂಕರಾಚಾರ್ಯರ ತಪಗೊಲಿದು ಶೃಂಗೇರಿಯಲ್ಲಿ ನೆಲೆಯಾದೆ ಶಾರದಾಂಬೆ ಎಂದು ಹೆಸರಾದೆ ಶಾರದಾಂಬೆ ಎಂದು ಹೆಸರಾದೆ ದುರ್ಗಾ ದೇವಿ ಜಗದಂಬಾ ದೇವಿ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ದೇವಿ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ಗಂಗೆಯು ನೀನೆ ಗೌರಿಯು ನೀನೆ ತುಂಗೆಯು ನೀನೆ ಭದ್ರೆಯು ನೀನೆ ಗಂಗೆಯು ನೀನೆ ಗೌರಿಯು ನೀನೆ ತುಂಗೆಯು ನೀನೆ ಭದ್ರೆಯು ನೀನೆ ಜಗದೋದ್ಧಾರಿಣಿ ನೀನಮ್ಮ ಜಗದೋದ್ಧಾರಿಣಿ ನೀನಮ್ಮ ದುರ್ಗಾ ದೇವಿ ಜಗದಂಬಾ ದೇವಿ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ದೇವಿ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ದುರ್ಗಾ ದೇವಿ ಜಗದಂಬಾ ಆದಿ ಪರಾಶಕ್ತಿ ಮಾತಾ ಕಿ ಜೈ. ಕೇಳು ಮಾದೇವಾ ಮನ್ಸನ ಜೀವ ನೀನುಡಿಸಿ ಆಡ ಕಡಮರುವಾಗ್ಯಾವ ಯಾಕೋ ಶಿವಲಿಂಗ ನಡೆಸುತ್ತೀಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವಾ ಮನ್ಸನ ಜೀವ ನೀನುಡಿಸಿ ಹಾಡ ಕಡಮರು ಆಗ್ಯಾವ ಯಾವ ಶಿವಲಿಂಗ ನಡೆಸುತ್ತೀಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾವು ಅಳಲಿಲ್ಲ ತಾನೇ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಏ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದವ ಶಿವ 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 ಶಿವನೇ ಹರ 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 ಹರನೇ ಮುಳ್ಳು ಒಂದೇ ಗಿಡಕ ಎಂಗಾರ ಜೋಡಿಸಿಟ್ಟೆ ವೇದ ಸರಿ ಇಲ್ಲ ನಿನ್ನಾಟ ಸರಿ ಇಲ್ಲ ನೀನು ಅಳಬೋದ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಂಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವಾ ಮನ್ಸನ ಜೀವ ನೀನುಡಿಸಿ ಆಡ ಕಡಮರು ಆಗ್ಯಾವ ಯಾಕೋ ಶಿವಲಿಂಗ ನಡೆಸುತ್ತೀಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಚೆನ್ನಾಗಿತ್ತು. ಒಂದು ಫೋನಲ್ಲಿ ಮಾಡ್ಕೊಂಡು
ಯಾರು ಕೊಟ್ಟರು ಅದೆಲ್ಲ? ನಮಗೆ ಅಷ್ಟೇ ಅದೊಂದು ಸ್ವಲ್ಪ ಆಂಟಿ ಹೇಳ್ತಾರೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ನಿನ್ನಷ್ಟದಂತೆಲ್ಲ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ನಿನ್ನಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊನ್ನಷ್ಟು ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳ ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ, ನನ್ನ ಮರಣಕ್ಕೆ ನಿನ್ನ ಚರಣ ಕೊಡು ರಾಮ. ನನ್ನ ಮರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆನು ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ದುತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ರಘುರಾಮ ರಘುರಾಮ ಹರಿವು ನೀ ರಾಮ. ರಘುರಾಮ 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 ರಾಮ, ರಘುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ.
ಕೂತಿದ್ರಲ್ಲ ಅಷ್ಟೇ ಪುಣ್ಯ ಇಷ್ಟೊತ್ತು ಆ ಸಾಮಾನ್ಯ ಎಲ್ಲ ಬರುತ್ತೆ. ಬ್ರಹ್ಮ ಮುರಾರಿ ತಾದೊಂದು ಏನೇ ಮಮತಾ ಬ್ರಹ್ಮ ಮುರಾರಿ. ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಶ್ರುತಿಗೆ, ಜಗವೇ ಕುಣಿದಾಡಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಶ್ರುತಿಗೆ, ಜಗವೇ ಕುಣಿದಾಡಿತು. ವಚನ ಜ್ಞಾನ ಜ್ಯೋತಿಯಲ್ಲಿ ಶಿವನ ರೂಪ ಕಂಡಿತು. ವಚನ ಜ್ಞಾನ ಜ್ಯೋತಿಯಲ್ಲಿ ಶಿವನ ರೂಪ ಕಂಡಿತು. ವಚನದ ಸವಿ ಕುಣಿಸಿದ ಕವಿ ಸವಿತಾ ಸುಖವೆಂತು. ನುಡಿಯೇ ನಿನ್ನ ಪಡೆದು ನಡೆಯೇ ತಾನೆಂದಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಶ್ರುತಿಗೆ, ಜಗವೇ ಕುಣಿದಾಡಿತು. ನಾದವೇದ ಮೀಟಿದ ನೀನು ಭವಭಕ್ತಿ ಕಾಮಧೇನು. ನಾದವೇದ ಮೀಟಿದ ನೀನು ಭವಭಕ್ತಿ ಕಾಮಧೇನು. ಕಾಯಕ ಮುನಿ ಕಾವ್ಯದ ಕಣಿ ಪ್ರೇಮದ ಪರಿಶಮಣಿ. ಕಾವ್ಯಕ ಕಣಿ ಕಾವ್ಯದ ಕಣಿ ಪ್ರೇಮದ ಪರಿಶಮಣಿ. ಗುರುವೇ ನಿನ್ನ ನೆನೆದು ಮರವೇ ಮರೆಯಾಯಿತು. ಗುರುವೇ ನಿನ್ನ ನೆನೆದು ಮರವೇ ಮರೆಯಾಯಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಶ್ರುತಿಗೆ, ಜಗವೇ ಕುಣಿದಾಡಿತು. ನಡನಾಡನಾಡಿನಲ್ಲಿ ಬಸವ ಮಂತ್ರ ಒಮ್ಮಿತು. ನಡನಾಡನಾಡಿನಲ್ಲಿ ಬಸವ ಮಂತ್ರ ಒಮ್ಮಿತು. ಬಸವನ ನುಡಿ ಚುಮ್ಮಿದ ಕಿಡಿ ಬೆಳಗಿದ ಬೆಳಕೆಂತು. ಆ ಬೆಳಕೆ ಹಿಂದೆ ನಮಗೆ ಶಿವದೀಪವಾಯಿತು. ಆ ಬೆಳಕೆ ಹಿಂದೆ ನಮಗೆ ಶಿವದೀಪವಾಯಿತು ಅಣ್ಣ ಜಗವೆಲ್ಲ ನಲಿದಾಡಿತು ನಿನ್ನ ಅಮರ ಶ್ರುತಿಗೆ, ಜಗವೇ ಕುಣಿದಾಡಿತು. ಎಲ್ಲೋಯ್ತು ಹಿಂಗೆಲ್ಲ ಅದು ಸೌಂಡ್ ಕೇಳಿಸ್ತಾ ಇಲ್ಲ. ಬರಬೇಕು 10 ನಿಮಿಷ ಲೇಟು. ಇವ್ರಿಗೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋಕೆ ಹೇಳಿ 10 ನಿಮಿಷ ಬಿಟ್ಟು ಅಷ್ಟೇ ನಾವು ಅಲ್ಲಿ ರೆಡಿ ಮಾಡ್ತೀವಿ. ಅಮ್ಮ ಶ್ರೀ ಕಾಳಹಸ್ತೇಶ್ವರ ದೇವಾಲಯದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈ ದಿನ ಕುಂಭಾಭಿಷೇಕದ ನಿಮಿತ್ತ ಯಾರು ಕುಂಭಾಭಿಷೇಕದ 1,001 ರೂಗಳನ್ನು ಕೊಟ್ಟು ರೆಸಿಪ್ಟನ್ನು ತಗೊಂಡಿದ್ದೀರಿ ಅವರೆಲ್ಲ ರೆಸಿಪ್ಟನ್ನು ತೋರಿಸಿ ಅಥವಾ ನೀವು ಬರ್ಸಿರ್ತೀರಲ್ಲ ಅದನ್ನು ತೋರಿಸಿ ಕುಂಭ ಮತ್ತು ತೆಂಗಿನಕಾಯಿ ತಗೊಂಡು ಕೆಳಗೆ
ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಒಂದು 5 ನಿಮಿಷ ಇವರು ವಾದ್ಯದಾರ ಬರ್ತಾ ಇದ್ದಾರಂತೆ. ಒಂದು 5 ನಿಮಿಷ ಒಂಚೂರು ಅಲರ್ಟ್ ಆಗಿ. ಹಾಂ, ಒಂದು 5 ನಿಮಿಷ ಕೆಳಗೆ ಮಾಡಬೇಕು ಇದನ್ನ. ಮತ್ತು ಯಾರಾದರೂ ಕುಂಭ ಹೊರಬೇಕು ಅನ್ನೋರಿಗೆ ಅವಕಾಶವೂ ಇದೆ. 1001 ರೂಗಳನ್ನು ಕೊಟ್ಟು ಕುಂಭವನ್ನು ತಗೊಂಡು ನೀವು ಬರ್ಬೋದು. ಮತ್ತು ಅವಕಾಶವೂ ಇದೆ. ಈಗ ಅವಕಾಶ ಏನು ಮುಗಿದಿಲ್ಲ. ಒಂದು ಫೋಟೋ ತೆಗಿ ಬರ್ತಾರೀ ಅಲ್ಲಿ ಕೂತ್ಕೊಳ್ಳೋರು ಲೈನ್ ಕೂತ್ಕೊಂಡು ಆಡ್ತಾ ಇದ್ದಾರ. ಅವರು ಒಂದು ಆಡ್ತಾ ಇದ್ರು, ಸ್ಟಾಪ್ ಮಾಡಿದ್ರು. ಫೋಟೋ ತೆಗಿತಾರೆ. ಸರ್ ನೀವು ಹೇಳಂತಡಿ. ಅಲ್ಲಿ ಕೊಟ್ಟಿದ್ದಾರೆ ಅವ್ರ ಮೈ. ಮಲ್ಲಯ್ಯ ಮಲ್ಲಯ್ಯ ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ, ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ, ಮಲ್ಲಯ್ಯ 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 ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ. ಆಹಾ ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ, ಎಲ್ಲ ಬಲ್ಲವ ನೀನಯ್ಯ, ಎಲ್ಲ ಬಲ್ಲವ ನೀನಯ್ಯ, ಶರಣು ಶರಣು ಶರಣಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಬೆಟ್ಟವನೇರಿ ನೀನೇಕೆ ಕುಂತೆ, ಬೆಟ್ಟವನತ್ತುವುದೊಂದೇ ಚಿಂತೆ, ಬೆಟ್ಟವನೇರಿ ನೀನೇಕೆ ಕುಂತೆ, ಬೆಟ್ಟವನತ್ತುವ ಒಂದೇ ಚಿಂತೆ, ಬೆಟ್ಟವನೇರಿ ಬರುವೆನು ನಾನು, ಬರುವಂಥ ಭಾಗ್ಯವ ಕೊಡು ನೀನು, ಬರುವಂಥ ಭಾಗ್ಯವ ಕೊಡು ನೀನು. ಮಲ್ಲಯ್ಯ 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 ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ, ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ. ಹಾಡಾಗಿಲ್ಲ, ಗೊತ್ತಾಯ್ತಾ? ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ, ಬೆಣ್ಣೆ ಮಲ್ಲಯ್ಯ ಚಂದೊಳ್ಳೆ ಚೆಲುವಯ್ಯ, ನಿನ್ನ ನೋಡದೆ ನಾನಿರದಯ್ಯ. ವಿಷ್ಣು ಸಾಗರದಲ್ಲಿ ಸ್ನಾನವ ಮಾಡಿ, ವಿಷ್ಣು ಸಾಗರದಲ್ಲಿ ಸ್ನಾನವ ಮಾಡಿ, ಬರುವೇನು ನಿನ್ನೊಡನೆ ಓಡೋಡಿ, ಬರುವೇನು ನಿನ್ನೊಡನೆ ಓಡೋಡಿ. ಬೆಣ್ಣೆ ಮಲ್ಲಯ್ಯ ಚಂದೊಳ್ಳೆ ಚೆಲುವಯ್ಯ, ನಿನ್ನ ನೋಡದೆ ನಾ ಇರೆನಯ್ಯ, ನಿನ್ನ ನೋಡದೆ ನಾ ಇರೆನಯ್ಯ. ಮಲ್ಲಯ್ಯ 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 ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ, ಆಹ ಚಂದೊಳ್ಳೆ ಯಮಗಿರಿ ಮಲ್ಲಯ್ಯ. ಶರಣ ಶರಣ ಶರಣಯ್ಯ, ಶರಣ ಶರಣ ಶರಣಯ್ಯ, ಎಲ್ಲ ಬಲ್ಲವ ನೀನಯ್ಯ, ಎಲ್ಲ ಬಲ್ಲವ ನೀನಯ್ಯ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಹನುಮ ಬಿಡುವೇನೆ ನಯ್ಯ, ನೀನಯ್ಯ ಹನುಮ ಬಿಡುವೇನೆ ನಯ್ಯ. ಶ್ರೀರಾಮರ ಪಾದವ ತೋರುವ ತನಕ ಬಿಡುವೇನೆ ನಯ್ಯ, ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ. ರಾಮರ ಪಾದವ ತೋರುವ ತನಕ ಬಿಡುವೇನೆ ನಯ್ಯ, ಬಿಡುವೇನೇನೋ ಹನುಮ ನಿನ್ನ, ಬಿಡುವೇನೇನೋ
ಹನುಮ ನಿನ್ನ ಭಕ್ತಿ ವೈರಾಗ್ಯ ಕೊಟ್ಟು ರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ಬಿಡುವೇನೇನಯ್ಯ ರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ಅವ ಎತ್ತಿದರೇನು ಹಾರ ಕಾಲನು ಹಾಕಿದರೇನು ಆಸ್ತವ ಎತ್ತಿದರೇನು ಹಾರ ಕಾಲನು ಹಾಕಿದರೇನು ನೃತ್ಯನು ನಿನ್ನವನು ನಾನು ಬ್ರೋತ್ಯನು ನಿನ್ನವನು ನಾನು ವರದನ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಶ್ರೀರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ಅಲ್ಪ ನುಡಿದರೇನೋ ಅಂದುವೆನೇನೋ ನಿನಗೆ ನಾನು ಹಲ್ಲು ಮುಡಿಯ ಕಚ್ಚುವೆನೇನು ಅಂದುವೆನೇನೋ ನಿನಗೆ ನಾನು ಮೃಲ್ಲನ ಬಾನಲ್ಲಿಯನ್ನ ಪುಲ್ಲನ ಬಾನಲ್ಲಿಯನ್ನ ಮುತ್ತ ನೀನು ನಿಲ್ಲಿಸೋ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಶ್ರೀರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ಅಯ್ಯೋ ದೇವರ ಪುತ್ರನಂತೆ ಮಕ್ಕಾಪುರವ ಸುಟ್ಟಿದೆಯಂತೆ ವಾಯುದೇವರ ಪುತ್ರನಂತೆ ಲಂಕಾಪುರವ ಸುಟ್ಟಿದೆಯಂತೆ ಶ್ರೀರಾಮನಿಗೆ ನೀ ಸೇವಕನಾದೆ ಶ್ರೀರಾಮನಿಗೆ ನೀ ಸೇವಕನಂತೆ ನಾನು ನಿನಗೆ ಸೇವಕನಯ್ಯ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಶ್ರೀರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ನೊಂಕುಮೋರೆ ಬಾಲವತಿದ್ದಿ ಹುಂಕರಿಸಿದರೆ ಹಂಜುವನಲ್ಲ ನಾನು ಹೆದರುವನಲ್ಲ ನೊಂಕುಮೋರೆ ಬಾಲವತಿದ್ದಿ ಹುಂಕರಿಸಿದರೆ ಎದುರುವನಲ್ಲ ನಾನು ಹೆದರುವನಲ್ಲ ಮುನ್ನನಾಗನ್ನವನು ನಾನು ಕಿಂಕರ ನಿನ್ನವನು ನಾನು ಮೌನ ವಿಠಲನ ತೋರುವ ತನಕ ನಿಣುದರ ವಿಠಲನ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಶ್ರೀರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ನುಂಗ್ವೇನೇನೋ ಹನುಮ ನಿನ್ನ ಬಿಡುವೇನೇನೋ ಹನುಮ ನಿನ್ನ ನಾನು ಭಕ್ತಿ ವೈರಾಗ್ಯ ಕೊಟ್ಟು ರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಶ್ರೀರಾಮರ ಪಾದವ ತೋರುವ ತನಕ ಬಿಡುವೇನೇನಯ್ಯ ಸುಮ್ಮನೆ ಬಿಡುವೇನೇನಯ್ಯ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೇಳ್ತಾ ಇದಾರಲ್ಲ ಹೇಳಿ ಹೇಳಿ ಒಂದು ಅದು ಸೌಂಡ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ಸಿಗುತ್ತೆ, ದಯವಿಟ್ಟು ಗಡಿಬಿಡಿ ಮಾಡ್ಕೋಬೇಡಿ.
ಧನ್ಯವಾದ. ಈಗ ಪ್ರೇಕ್ಷಿತಾಚಾರ್ಯ ಅವರಿಂದ ಪಿಳ್ಳೆನಳ್ಳಿ ಶ್ಲೋಕ ಫಸ್ಟು. ಗಣಪ ಗಣಪ ಏಕದಂತ ಪಚ್ಚೆಕಲ್ಲು ಪಾಣಿಮುತ್ತು ಒಪ್ಪ ಒಳ್ಳೆ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ನಾಕಲೋಕೈಕಏಕ ಆಳ್ವ ದೈವ ಬಾಂಧವಂ ಕಂಡ ಕಂಡ ದಂಡಪಾಣಿ ವೀರಭದ್ರಕೇಶವಂ ಮುಕ್ತಿಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕ ಮದಂದ ಬಂದರುಂಡ ಛೇದ ಭಕ್ತಿವೃಂದ ಪೋಷಿತಂ ಶಿವಂ 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 ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಧನ್ಯವಾದಗಳು. ಚಪ್ಪಾಳೆ ಮೂಲಕ ಅವನಿಗೆ ಪ್ರೋತ್ಸಾಹಿಸ್ಬೋದಲ್ವಾ? ಇಷ್ಟು ಜನ ಇದ್ದೀವಿ, ಅವನು ಸಣ್ಣವನಾಗಿ ಇಷ್ಟು ಚೆನ್ನಾಗಿ ಹೇಳ್ದ, ಇಷ್ಟು ಜನ ಇದ್ದೀವಿ, ಒಂದು ಜೋರಾದ ಚಪ್ಪಾಳೆ ಹಾಕ್ಬೋದಲ್ವಾ? ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಮ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಲೆ ಬೆಳಗಿವ್ನಿ ತುಪಾವ ಕಾಸಿವ್ನಿ ಕಿತಾಳೆ ಅಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತಾಳೆ ಅಣ್ಣ ತಂದಿವ್ನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದೋಗೋಗಿ ಅಟ್ಟಿ ಅಂಬರವ್ಯಾಕೆ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನಿಮಗೆ ಬೆಟ್ಟದ ಕೊಂಡೋಗೋರ್ಗೆ ಅಟ್ಟಿ ಅಂಬರವ್ಯಾಕೆ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಬಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಗೋರ್ಗೆ ಅಟ್ಟಿ ಅಂಬರವ್ಯಾಕೆ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನಿಮ್ಗೆ
ತಂಡೋಗೋರ್ಗೆ ಅಟ್ಟಿ ಅಂಬರವ್ಯಾಕೆ ಬೆಟ್ಟದ ಮಹಾದೇವ ಗತಿಯೆಂದು ಮಹಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಾವೋ ನಿನ್ನ ಪರಸೆ ಮೆಚ್ಚರ ಮಾದಯ್ಯ ಮಾದಯ್ಯ ನೀನ್ ಮಹಾರ ಮಾದಯ್ಯ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ರಕ್ತ ಸಂಬಂಧಿಗಳೇ, ಸುತ್ತಮುತ್ತಲ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ, ಇನ್ನೇನು ಸಮಯ 4 ಗಂಟೆ ಆಗ್ತಾ ಇದೆ. ಬ್ರಹ್ಮಕಲಶ ಕುಂಭ ಹೊರವರು ದಯವಿಟ್ಟು ಹೆಸರನ್ನ ನೋಂದಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. 1001 ರೂಪಾಯಿಗಳನ್ನ ಕೊಟ್ಟು ರಸೀತಿಯನ್ನ ಹರಿಸಬೇಕು ಅಂತೇಳಿ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಮತ್ತೆ ಈ ಸುವರ್ಣಾವಕಾಶ ಸಿಗೋದಿಲ್ಲ, ಸಿಕ್ಕಿದ್ದನ್ನ ಬಿಟ್ರೆ ಮತ್ತೆ ನೆನಪುಗಳ ಮಾತ್ರ ಇರ್ತಾವಷ್ಟೇ. ಆ ನೆನಪುಗಳು ಒಳ್ಳೆ ನೆನಪುಗಳಾಗ್ಲಿ ಅಂತೇಳಿ ಹೇಳ್ತಾ, ಇಲ್ಲಿ ತನಕ ಇನ್ನು ಸುಗಮ ಸಂಗೀತವನ್ನ ಪಿಳ್ಳೆನಹಳ್ಳಿ ಯಾವ ಎಲ್ಲ ಫುಲ್ ಕರ್ನಾಟಕದಾದ್ಯಂತ, ಪಿಳ್ಳೆನಹಳ್ಳಿ ಒಂದೇ ಅಲ್ವಂತೆ, ಕರ್ನಾಟಕದಾದ್ಯಂತ ಸೇರ್ಕೊಂಡು ಸುಗಮ ಸಂಗೀತವನ್ನ ಆಡ್ತಾ ಇದ್ದಾರೆ. ಅವ್ರಿಗೊಂದು ಜೋರ ಚಪ್ಪಾಳೆ ಬೇಕಲ್ವಾ? ಎಲ್ಲರದ್ದು ಊಟ ಆಯ್ತು ಅಂತ ಅಂತೀನಿ. ಊಟ ಆಯ್ತಾ? ಚೆನ್ನಾಗಿತ್ತ ಊಟ? ಚೆನ್ನಾಗಿತ್ತ? ಸೌಂಡ್ ಬರ್ತಾ ಇಲ್ಲ. ಊಟ ಮಾಡಿಲ್ವಾ ಯಾರು? ಚಪ್ಪಾಳೆ ಬರ್ತಾ ಇಲ್ಲ ಅಂತ ನೋಡಿ. ಚಪ್ಪಾಳೆ ಬಂದ್ರೆ, ಜೋರಾಗಿ ಚಪ್ಪಾಳೆ ಬಂದ್ರೆ ಊಟ ಆಗಿದೆ ಅಂತ, ಕಮ್ಮಿ ಬಂದ್ರೆ ಊಟ ಆಗಿಲ್ಲ ಅಂತ. ಏನ್ ಹೇಳಿ? ಜೋರ ಚಪ್ಪಾಳೆ ಬರುತ್ತಾ? ಇಲ್ಲ, ಕಮ್ಮಿ ಊಟ ಆಗಿದೆ ಅಂತ. ಸರಿ, ಊಟ ಆಗಿಲ್ವಾ? ಊಟ ಹಾಕಿಲ್ವಾ ನೋಡಿ ಅವ್ರು ಹೇಳ್ತಾನೆ. ಜೋರಾಗಿ ಬರ್ಲಿ ಒಂದು ಚಪ್ಪಾಳೆ, ಬರ್ಲಿ ಜೋರಾಗಿ ಬರ್ಲಿ ಒಂದು ಚಪ್ಪಾಳೆ. ಊಟ ಆಗಿದೆ ಬಿಡ, ಎಲ್ಲರದು ಊಟ ಆಗಿದೆ. ಇನ್ನೇನು ಕುಂಭ ಹೊರುವ ಸಮಯ ಇನ್ನೇನು ಹತ್ರ ಬರ್ತಾ ಇದೆ. ಇನ್ನೊಂದು ಗಂಟೆ ಬಾಕಿ ಇರ್ಬೋದಷ್ಟೇ. ಮತ್ತೆ ಈ ಸುವರ್ಣಾವಕಾಶ ಮತ್ತೆ ಸಿಗೋದಿಲ್ಲ. ಅದನ್ನ ಬಳಸ್ಕೊಂಡು ಎಲ್ರಿಗೂ ಪುಣ್ಯ ಸಿಗ್ತದೆ. ಯಾರು ಕುಂಭ ಹೊರ್ತಾರೆ ಅವರೆಲ್ಲರಿಗೂ ಪುಣ್ಯ ಪ್ರಾಪ್ತಿ ಆಗ್ತದೆ. ಅದರೊಟ್ಟಿಗೆ ನೋಡಿದವ್ರಿಗೂ ಪುಣ್ಯ ಪ್ರಾಪ್ತಿ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಕುಂಭ ಹೊರದವ್ರಿಗೆ ಜಾಸ್ತಿ ಪ್ರಾಪ್ತಿ ಆಗುತ್ತೆ, 100% ಬರುತ್ತೆ. ನೋಡಿದವ್ರಿಗೆ ಒಂದು 80% ಬರುತ್ತೆ. ಯಾವ್ದು ಬೇಕು ನೀವು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. 100% ಬೇಕಂತ ನೋಡಿ ಅವ್ರಿಗೆ. ಆಯ್ತು, ಎಲ್ಲ ಮಾತೆಯರು ಸುಗಮ ಸಂಗೀತ ಆಡ್ತಾ ಇದ್ದಾರೆ. ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಇನ್ನು ನಾಳೆಯೂ ಕಾರ್ಯಕ್ರಮ ಇದೆ. ಇದೇ ರೀತಿ ವೇದಿಕೆ ಯಾವಾಗಲೂ ಖಾಲಿ ಇರಬಾರ್ದಷ್ಟೇ. ನಮ್ಮ ಆಸೆ ಏನ್ ಗೊತ್ತಾ? ವೇದಿಕೆ ಮಾಡಿಸಿದ್ದೇವೆ, ಆ ವೇದಿಕೆ ಖಾಲಿ ಇರಬಾರ್ದು. ಖಾಲಿ ಇರದವ್ರ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಷ್ಟೇ. ನೋಡ್ಕೊಳ್ಬೇಕು ಅಂದ್ರೆ ಮುಂದ್ಗಡೆ ಕೂತಿಯವ್ರು ಹಂಗೆ ಇರಬೇಕು, ಅವರೇ ಬಂದು ಸ್ವಲ್ಪ ಜನ ಹಾಡು ಹೇಳ್ತಾ ಇರ್ಬೇಕು, ಮತ್ತೆ ಅಲ್ಲಿ ಕೂತ್ಕೋಬೇಕು. ಅವ್ರು ಸಾಕಾದ್ರೆ ಮತ್ತೆ ಇವ್ರು ಬರ್ಬೇಕು. ಆತರ ಈಗ ಕೆಲಸ ಮಾಡ್ತಿರಲ್ವ ಮನೇಲಿ, ಒಬ್ರಾದ್ಮೇಲೆ ಒಬ್ರು. ಆತರ ನೀವು ಮಾಡಿದ್ರೆ ನಮಗೂ ಒಂದು, ಈ ವೇದಿಕೆಗೂ ಒಂದು ಕಳೆ ಬರ್ತದೆ. ನಾವು ಮಾಡ್ಸಕ್ಕಂತ ಎಲ್ರಿಗೂ ಒಂದು ಖುಷಿ ಆಗ್ತದೆ. ಸೇವಾ ಸಮಿತಿ ಮತ್ತು ಎಲ್ಲರ ಸಹಕಾರದಿಂದ ಇಂಥ ಕಾರ್ಯ ಆಗ್ತಾ ಇದೆ. ಈ ಕಾರ್ಯ ಅವಸ್ಮರಣೀಯ. ಯಾಕೆಂತ ಹೇಳಿದ್ರೆ ಮುಂದಾಗುತ್ತೋ ಇಲ್ವೋ, ಹಿಂದಾಗಿದೆಯಲ್ಲೋ ಗೊತ್ತಿಲ್ಲ ಅಲ್ವಾ? ಯಾರಿಗಾರು ಗೊತ್ತಾ? ಹಿಂದಾಗಿದ್ ಗೊತ್ತಾ ಈ ತರದ್ದು? ಇಲ್ಲ. ಮುಂದಾಗುತ್ತಲ್ಲ ಗೊತ್ತಾ ಯಾರಿಗಾರು? ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದಕ್ಕೋಸ್ಕರ ಇದ್ದನ್ನೇ ನಾವು ಸಂತೋಷ ಪಡೋಣ. ಯಾವಾಗಲೂ ಸಂತೋಷ ಪಡೋದನ್ನ ಕಲ್ತ್ಕೋಬೇಕು ಯಾವಾಗ್ಲೂ ಅಲ್ವಾ? ಆಯ್ತು ಮೇಡಮ್, ಥ್ಯಾಂಕ್ ಯು. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರು ಶಿವ,
ಬಾಗುವುದು ನನ್ನ ಕಾಯ. ಬಾಗಿಗೆ ಅಂಜಲಿ ನೀ ನನ್ನ ಅಂಬಲಿ, ನೀಡುಗೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ನಿತ್ತ ಕಾಯ, ನಿತ್ತ ಕಾಯ, ನಿನ್ನ ಕೈಲೆ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಣಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಣಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ಉಣಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಬಾಗುವುದು ನನ್ನ ಕಾಯ. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ಎಲ್ಲ ಒಟ್ಟಿಗೆ ಹೇಳಿ. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ರಾಮ ಭಜನೆ ಮಾಡಬೇಕು, ಕೇರಿ ಕೇರಿ ಸುತ್ತಬೇಕು. ರಾಮ ಭಜನೆ ಮಾಡಬೇಕು, ಕೇರಿ ಕೇರಿ ಸುತ್ತಬೇಕು. ಕೇರಿ ಕೇರಿ ಸುತ್ತಬೇಕು, ಭಿಕ್ಷೆಯನ್ನು ಎತ್ತಬೇಕು. ಕೇರಿ ಕೇರಿ ಸುತ್ತಬೇಕು, ಭಿಕ್ಷೆಯನ್ನು ಎತ್ತಬೇಕು. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ಕೇರಿ ಕೇರಿ ಸುತ್ತಬೇಕು, ಭಿಕ್ಷೆಯನ್ನು ಎತ್ತಬೇಕು. ಕೇರಿ ಕೇರಿ ಸುತ್ತಬೇಕು, ಭಿಕ್ಷೆಯನ್ನು ಎತ್ತಬೇಕು. ಭಿಕ್ಷೆಯನ್ನು ಎತ್ತಬೇಕು, ಅಡುಗೆಯನ್ನು ಮಾಡಬೇಕು. ಭಿಕ್ಷೆಯನ್ನು ಎತ್ತಬೇಕು, ಅಡುಗೆಯನ್ನು ಮಾಡಬೇಕು. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ರಾಮ ಭಜನೆ ಮಾಡಬೇಕಣ್ಣ, ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ಭಿಕ್ಷೆಯನ್ನು ಎತ್ತಬೇಕು, ಅಡುಗೆಯನ್ನು ಮಾಡಬೇಕು. ಭಿಕ್ಷೆಯನ್ನು ಎತ್ತಬೇಕು, ಅಡುಗೆಯನ್ನು ಮಾಡಬೇಕು. ಅಡುಗೆಯನ್ನು ಮಾಡಬೇಕು, ಅತಿಥಿಯನ್ನು ಕರೆಯಬೇಕು. ಅಡುಗೆಯನ್ನು ಮಾಡಬೇಕು, ಅತಿಥಿಯನ್ನು ಕರೆಯಬೇಕು. ರಾಮ ಭಜನೆ ಮಾಡಬೇಕಣ್ಣ,
ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ರಾಮ ಭಜನೆ ಮಾಡಬೇಕಣ್ಣ. ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ಅಡುಗೆಯನ್ನು ಮಾಡಬೇಕು, ಅತಿಥಿಯನ್ನು ಕರೆಯಬೇಕು. ಅಡುಗೆಯನ್ನು ಮಾಡಬೇಕು, ಅತಿಥಿಯನ್ನು ಕರೆಯಬೇಕು. ಅತಿಥಿಯನ್ನು ಕರೆಯಬೇಕು, ಮುಗ್ಧಯಾಗಿ ಬಡಿಸಬೇಕು. ಅತಿಥಿಯನ್ನು ಕರೆಯಬೇಕು, ತೃಪ್ತಿಯಾಗಿ ಬಡಿಸಬೇಕು. ರಾಮ ಭಜನೆ ಮಾಡಬೇಕಣ್ಣ. ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ರಾಮ ಭಜನೆ ಮಾಡಬೇಕಣ್ಣ. ನಮ್ಮೂರಿನೊಳಗೆ ಸ್ವಾಮಿ ಭಜನೆ ಮಾಡಬೇಕಣ್ಣ. ಅತಿಥಿಯನ್ನು ಕರೆಯಬೇಕು, ತೃಪ್ತಿಯಾಗಿ ಬಡಿಸಬೇಕು. ಅತಿಥಿಯನ್ನು ಕರೆಯಬೇಕು, ತೃಪ್ತಿಯಾಗಿ ಬಡಿಸಬೇಕು. ತೃಪ್ತಿಯಾಗಿ ಬಡಿಸಬೇಕು, ರಾಮನನ್ನು ಸ್ಮರಿಸಬೇಕು. ತೃಪ್ತಿಯಾಗಿ ಬಡಿಸಬೇಕು, ರಾಮನನ್ನು ನೆನೆಸಬೇಕು. ಶ್ರೀರಾಮ ಜೈ ಜೈ ರಾಮ್, ಶ್ರೀರಾಮ ಜೈ ರಾಮ್ 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 ಜೈ ಜೈ ರಾಮ್. बोलो श्री रामचंद्र प्रभु की. देवी देवी जगदम्बा, देगा देवी जगदम्बा, देवी देवी जगदम्बा, दुर्गा देवी जगदम्बा.
ಒಂದು ಇದೆಯಲ್ಲ ಅದು ಮೀನ್ ಮಾಡಿ ಅವ್ರ ಪಾಡಿಗೆ ಅವ್ರು ಲಾಸ್ಟಿಗೆ ಇಸ್ಕೊಳಕ್ಕೆ ಯಾರು ನಾವೇನಪ್ಪ ಮಾಡೋಣ ಬಂದಿದ್ರು ನಾನು ಏನು ಹೇಳೋದು ಬೇಡ ಮೊದಲು ಹೇಳಿದ್ರೆ ಕೊಡ್ರಿ ಸ್ವಲ್ಪ ಜಾಗ ಬಿಡಿ ನಾವೇ ಬರ್ತೀವಿ ನಾವೇ ಗುರುಗಳೇ
ಬಂದಿದೆಯಲ್ಲ ಅದು ನೀನ್ ಮಾಡಿ ಅವ್ರ ಪಾಡಿಗೆ ಅವ್ರು ಏನು ಹೇಳೋದು ಬೇಡ, ನಾನು ಮೊದಲು ಹೇಳಿದ್ರೆ ಕೊಡ್ರಿ. ನಾವೇ ಬರ್ತೀವಿ ನಾವೇ ಆಯ್ತು ಹಚ್ಚಿದ್ರು ಸೇವನೆ ಮಾಡಕ್ ಕೊಟ್ಟಿರೋದು ತೊಂದ್ರೆ ಇದು ಮಾಡಂಗಿಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ತಾಯಂದಿರು
ಭೂಮಿಕಾ ನಾಗೇಶ್ ಅವರಿಂದ ಒಂದು ನೃತ್ಯ ಬರಲಿ. ಒಂದು ಜೋರ ಚಪ್ಪಾಳೆ ಬರಲಿ. ಒಂದು ಚಪ್ಪಾಳೆ ಹೊಡೆದ್ರೆ ನೋಡಿ ಎನರ್ಜಿನೇ ಬರುತ್ತೆ ನೋಡಿ ಅಲ್ವಾ? ಬರಲ್ವಾ? ಬರುತ್ತಾ? ಬರಲಿ, ಜೋರಾಗಿ ಚಪ್ಪಾಳೆ ಬರಲಿ. ಶ್ರೀ ವಿಶ್ವಕರ್ಮಣೇ ನಮಃ. ಸುರೇಂದ್ರಾಚಾರ್ ಡಿವೈಎಸ್ಪಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಬನ್ನಿ ಬನ್ನಿ ಸರ್. ಮೈ ರಿಕ್ವೆಸ್ಟ್ ಸುರೇಂದ್ರನಾಥ್ ಬನ್ನಿ ಸರ್, ಬನ್ನಿ. 2 ನಿಮಿಷ 2 ಮಿನಿಟ್ ಅಷ್ಟೇ. ಬನ್ನಿ 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 ಸರ್, ಬನ್ನಿ. తెలుగు ಸುರೇಂದ್ರಾಚಾರ್ ಡಿವೈಎಸ್ಪಿ ಪಿಳ್ಳೆನಹಳ್ಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. అమ్మా నాన్నలకు అత్యుత్తమ బహుమానం కారవా మినీ తెలుగు. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीं तारा धीं धीं तारा जटुलतो प्राणमे नाट्यं चेसे गतुलतो नामशतं मूल नतुलतो नापैननी चुकुआ पेरा धीं
ಅಮೋಘವಾಗಿ ನೃತ್ಯ ಮಾಡಿದಂಥ ಕುಮಾರಿ ಭೂಮಿಕಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂಕರ್ ಮಾಡ್ತಾರೆ ಬನ್ನಿ. ಅಧ್ಯಕ್ಷರಲ್ಲ ಸ್ವಾಗತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಕಾಳಹಸ್ತೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಆಚಾರ್ಯ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಲಕ್ಕಿಯ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ರವೀಂದ್ರ ಬೆಳವಡೆ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಶ್ರೀ ಕಾಳಹಸ್ತೇಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಎಸ್ ಚಂದ್ರಶೇಖರ್ ಆಚಾರ್ ನಿವೃತ್ತ DFO ಸರಸ್ವತಿಪುರ ಬೆಂಗಳೂರು, ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಗೋಪಾಲಾಚಾರ್ಯ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೇದಿಕೆಗೆ ಸುನಿಲ್ ಆಚಾರ್, ಸುರೇಂದ್ರ ಆಚಾರ್, DYSP ಪಿಳ್ಳೆನಹಳ್ಳಿ, ಸಕರಾಯಪಟ್ಟಣ, ಬೆಂಗಳೂರು, ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ನಮ್ಮ ರವೀಂದ್ರ ಬೆಳವಾಡಿ ಅವರು ಒಂದೆರಡು ಮಾತನ್ನು ಆಡಬೇಕು ಅಂತೇಳಿ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಸರ್. ಕಾಳಹಸ್ತೇಶ್ವರ ದೇವಾಲಯದ ಲೋಕಾರ್ಪಣೆಯ ಕಾರ್ಯಕ್ರಮದ ಈ ಒಂದು ಸಣ್ಣ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಿತಿಯ ಅಧ್ಯಕ್ಷರೇ, ವೇದಿಕೆಯ ಎಲ್ಲ ಗಣ್ಯರೇ, ಸಮಿತಿಯ ಎಲ್ಲ ಸರ್ವ ಸದಸ್ಯರೇ, ವಿಶೇಷವಾಗಿ ನಿನ್ನೆಯಿಂದ ನಾಳೆವರೆಗೂ ತಾವೆಲ್ಲರೂ ಕೂಡ ಸಂಭ್ರಮದಿಂದ ತಾಯಿಯ ಭಕ್ತಿಗೆ ಪಾತ್ರರಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನಬೇಕು, ನಡೆದರೆ ಕಾಳಹಸ್ತೇಶ್ವರ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮದಂತಿರಬೇಕು. ಯಾಕೆ ಈ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ತುಂಬಾ ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ಕೊಂಡಿದ್ರು ಕೂಡ ಸಂಭ್ರಮದಿಂದ ಭಕ್ತಿಗೆ ಎಲ್ಲೂ ಕೂಡ ರಾಜಿ ಇಲ್ಲಿದೆ. ತನ್ನನ್ನ ತಾನು ಅರ್ಪಣೆ ಮಾಡಿಕೊಂಡು ಸಮಿತಿಯವರು ತಾವೆಲ್ಲರೂ ಕೂಡ ದಾನಿಗಳು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದೀರಿ. ನಿಮಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರವನ್ನ, ಧನ್ಯವಾದಗಳನ್ನ ಹೇಳ್ತೇನೆ. ನಂದು ಒಂದು ಸಣ್ಣದೊಂದು ಕಿರಿದಾದ ಪಾತ್ರ ಇದೆ. ಏನಂತ ಹೇಳಿದ್ರೆ, ಮೂರ್ತಣ್ಣವ್ರು ಇಲ್ಲೇ ಇದ್ದಾರೆ, ನನ್ನ ಕ್ಷೇತ್ರದವರು ನವೀನ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಸುಮಾರು ಜನ ಇದ್ದಾರೆ. ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ. ಸಾಲದಕ್ಕೆ ಬರ ತಾಂಡವ ಆಡ್ತಾ ಇತ್ತು. ಬರದಲ್ಲಿ ಗ್ರಾಂಟ್ ಕಡಿಮೆ ನಮಗೆ. ಆಗ ಮೂರ್ತಣ್ಣ ಒಂದಿನ ಫೋನ್ ಮಾಡಿದ್ರು ನನಗೆ, ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಕಾಳಹಸ್ತೇಶ್ವರ ದೇವಸ್ಥಾನ, ನಾವದು ಜೀರ್ಣೋದ್ಧಾರ ಮಾಡಬೇಕು ಅಂದ್ಕೊಂಡಿದ್ವಿ, ಸಮಸ್ಯೆ, ಪೂಜೆಗೂ ಕೂಡ ನೀರಿಲ್ಲ, ಏನಾದ್ರೂ ಮಾಡ್ಕೊಡಕ್ಕಾಗುತ್ತಾ ನೋಡಿ ಅಂತ ಹೇಳಿದ್ರು. ಅವ್ರು ಕೇಳೋ ರೀತಿ ನಿಮ್ಗೆಲ್ಲ ಅನ್ಕೊಂಡಿದ್ದೀನಿ, ನವೀನ್ ಆಗ್ಲಿ ಅವರಾಗ್ಲಿ ಹೇಳೋ ರೀತಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಗ ನಾನು ಬಿಳಿಕಲ್ಲಳ್ಳಿಗೆ ಬಂದನೋ ಹೇಳಿದಾಗ ನೆನಪಾಯ್ತು ನನಗೆ. ಆಗ ನಮ್ಮ ಇಂಜಿನಿಯರ್ನ ಕರ್ಕೊಂಡು, ವೇಣುಗೋಪಾಲ್ ಅಂತಿದ್ರು, ಅವ್ರನ್ನ ಕರ್ಕೊಂಡು ಸುಮ್ಮನೆ ನಾನು ಬಂದೆ. ಎಲ್ಲಿದೆ ಅಂತ ಕೇಳ್ಕೊಂಡು ಬಂದಿದ್ದು, ಸತ್ಯ ಹೇಳ್ತೀನಿ, ನಾನು ನೋಡಿರಲಿಲ್ಲ ಅಲ್ಲಿವರೆಗೂ, ಕೇಳ್ಕೊಂಡು ಬಂದೆ. ಇಲ್ಲೆಲ್ಲ ಬರುವಾಗ ಗುಡ್ಡ ಹತ್ತು ಬರಬೇಕು, ಬಂದು ನೋಡಿದೆ. ತುಂಬಾ ಶೀತಲಾವಸ್ಥೆಯಲ್ಲಿತ್ತು. ನೋಡಿದೆ ಎಲ್ಲೋ ಒಂದ್ ಕಡೆ ನನ್ನ ತಾಯಿ, ನನಗೆಲ್ಲೋ ಮನಸ್ಸಿಗೆ ಇಲ್ಲ ಏನಾದ್ರೂ ಆಗ್ಬೇಕು ಅಂತ ಅನ್ಕೊಂಡ್ವಿ. ಆಗ್ಲೇ ಇಂಜಿನಿಯರ್ಗೆ ಹೇಳಿದೆ, ಇಲ್ಲಿಗೊಂದು ಬೋರನ್ನು ಹಾಕ್ಬೇಕು, ಆ ಬೋರಿಗೆ
ಮೋಟ್ರನ್ನ ನೀರು ಬಂತು ಅಂದರೆ, ಆ ಪದನೂ ಹೇಳಿದ್ದೀನಿ, ನೀರು ಬಂತು ಅಂದರೆ ಅದನ್ನ ಮೋಟ್ರ್ ಇಳಿಸಿ ಅವರಿಗೆ ನೀರನ್ನ ಎತ್ಕೊಡ್ಬೇಕು, ಆ ಕೆಲಸ ಆಗಬೇಕು, ಅದು ನನ್ನ ಗ್ರಾಂಟಲ್ಲಿ ಹಾಕಿ ನಾನು ಕೊಡ್ತೀನಿ ಅಂತ ಹೇಳಿದೆ. 2 ದಿನಕ್ಕೆ ಬೋರು ಕೂಡ ಬಂತು, ನೀರು ಬರ್ತಿಲ್ಲ. ಕಡೆ ಕಾಲುವೆಯಿಂದ ಆ ಕಡೆ ಸರಪನಹಳ್ಳಿಯಿಂದ ಇನ್ನು ಮಧ್ಯೆ ಬಿಳಿಕಳ್ಳಿ ಕುಡಿಯಕ್ಕೆ ನೀರಿಲ್ಲ, 2 ಬೋರ್ ಹೊಡೆದಿದ್ದೆ, ನೀರಿಲ್ಲ. ಏನಪ್ಪ ಮಾಡೋದು ಅಂತೇಳಿ, ಇಲ್ಲ ಅಲ್ಲಿ ಮಾತು ಕೊಟ್ಟೀನಿ ಹೋಗ್ಬಿಡಿ ಅಲ್ಲಿಗೆ ಅಂತೇಳಿ ಹೇಳಿದೆ. ಬಂದ್ರು, ಈ ಮೂಲೆಯಲ್ಲಿ ಇಲ್ಲೇ ಇದೆ ಬೋರು, ಇಲ್ಲೇ ಇದೆ. ಬಂದೆ, ಕಳಿಸಿದೆ, ಹೊಡೆದ್ರು. ಭಗವಂತ ಗೊತ್ತಿಲ್ಲ, 600 ಅಡಿಗೆ ನೀರು ಕೊಟ್ಟ. ಆ ತಾಯಿ ನೀರು ಕೊಟ್ಲು. ನನಗೆಲ್ಲೋ ಮನಸ್ಸಿಗೆ ತೃಪ್ತಿ ಆಯ್ತು. ಫೋನ್ ಬಂತು ನಮ್ಮ ರಿಗ್ನೋರಿಂದ, ಮತ್ತೆ ನಮ್ಮ ಇಂಜಿನಿಯರ್, ಸರ್ ಹಿಂಗೆ ನೀರು ಬಂತು, ಅಲ್ಲೆಲ್ಲ ಫೇಲ್ ಆದು, 3 ಫೇಲ್ ಆದು, ಇಲ್ಲಿ ಬಂತು ಅಂತ ಹೇಳಿದೆ. ಅದು ಕೇಳಿದೆ, ಆ ತಾಯಿ ಮಹಾತ್ಮೆ ಆಗಿದೆ, ತುಂಬಾ ಸಂತೋಷ ಅಂತೇಳಿ 3 ದಿನಕ್ಕೆ ಬೋರ್ ಇಳಿಸಿ ನೀರನ್ನ ಎತ್ಕೊಟ್ವಿ. ಈ ಮಾತನ್ನ ಕೊಟ್ಟಿದ್ದನ್ನು ಹೇಳಬಾರ್ದು. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ದಾನಗಳಲ್ಲಿ ಶ್ರೇಷ್ಠ ದಾನ ಗಂಗಾದಾನ. ಅದೆಲ್ರಿಗೂ ಕೂಡ ಅರ್ಥ ಆಗ್ಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದೀಪೆ ಮಹಾಮುನೆ ಯತೋ ಹಿ ಕರ್ಮಭೂರೇಶ ಹೇತೋನ್ಯ ಭೋಗಭೂಮಯ ಅಂತಂದ್ರೆ, ಪ್ರಪಂಚದಲ್ಲಿ 230ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ, ದೇಶಗಳಿದ್ದಾವೆ. ಆದ್ರೆ ನನ್ನ ದೇಶ ಇದೆಯಲ್ಲ, ನನ್ನ ದೇಶ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದೇಶ. ನನ್ನ ದೇಶ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭೂಮಿ ನನ್ನ ಭೂಮಿ, ಸನಾತನ ಭೂಮಿ, ಭರತ ಭೂಮಿ. ಇದಕ್ಕೆ ನಾವೆಲ್ಲರೂ ಕೂಡ ಋಣಿಗಳಾಗಿರ್ಬೇಕು ಅಂತ ಹೇಳ್ತಾ, ಈ ಭೂಮಿಯಲ್ಲಿ ಎಲ್ಲದೂ ಕೂಡ ನಡೆದು ಹೋಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಶನಿ ಸಗ್ನಿಪುರ ಅಂತೇಳಿ ಎಲ್ಲರೂ ಕೇಳಿದ್ರ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಮಹಾರಾಷ್ಟ್ರದಲ್ಲಿದೆ. ನಾನು ನೋಡಬೇಕು ಅಂತ ಓದೋನು, ನಾನು ಧಾರ್ಮಿಕವಾಗಿ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡವನು, ನೋಡಬೇಕು ಅಂತ ಓದೋನು. ಅಲ್ಲೊಂದು ಮಾತಿದೆ, ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಮನೆ ಆಗಲಿ ಲಾಕ್ ಮಾಡೋದಿಲ್ಲ. ನಿಮಗೆ ಗೊತ್ತಿಲ್ಲ, ಲಾಕ್ ಮಾಡಲ್ಲ. ಅಲ್ಲಿ ಸುಳ್ಳೋ ಸತ್ಯನೋ ನನಗೆ ಗೊತ್ತಿಲ್ಲ. ಹೋಗಿದ್ದೆಲ್ಲ ನೋಡಬೇಕು ಅಂತೇಳಿ ನಾವು ಹೋಗಿದ್ದು ಸಂಜೆ ಸುಮಾರು 7:15. ಅವಾಗ ಸುಮ್ಮನೆ ಫ್ರೆಂಡ್ಸ್ ಜೊತೆಗೆ ಸುತ್ತಾಡ್ಕೊಂಬರಕ್ಕೆ ಹೋದ್ವಿ, ದೇವಸ್ಥಾನ ನೋಡ್ಕೊಂಡು ಬಂದ್ವಿ, ಹೇಳಿದ್ರಲ್ಲ ಅಂತ. ಕೆಲವು ಮನೆಗಳಲ್ಲಿ ಬಾಗಿಲು ಹಾಕಿದ್ದಾರೆ, ಲಾಕ್ ಮಾಡಿಲ್ಲ. ಬ್ಯಾಂಕ್ ಹತ್ರ ಹೋಗಿದ್ವಿ, ಶೆಟ್ರನ್ನ ಎಳೆದ್ದಾರೆ, ಸೈಡ್ ಶೆಟ್ರನ್ನ ಎಳೆದ್ದಾರೆ, ಲಾಕ್ ಮಾಡಿಲ್ಲ. ಸುಮ್ಮನೆ ಹೋಗ್ತಾ ನಾವೆಲ್ಲಿ ಯಾರು ಅಂತ ಪರಿಚಯ ಮಾಡ್ಕೊಳ್ಬೇಕಲ್ಲ, ಅಲ್ಲಿ ಯಾರಿಗೋ ಒಂದು ಪರಿಚಯ ಮಾಡ್ಕೊಂಡು ಹಿಂಗೆ ಬಂದಿದ್ದೀವಿ ನೋಡೋಣ ಅಂತ, ಹಿಂಗೆ ಹೇಳ್ತಿದ್ರಲ್ಲ ಸತ್ಯನಾ ಅಂತ. ನೀವು ಕೇಳಿದ್ದೆಲ್ಲ ಸತ್ಯ ಇದೆ ಬಿಡ್ರಿ, ಇಲ್ಲೇ ನಂಗೆಲ್ಲ ಬೀಗ ಹಾಕೊಂಡು ನಾವು ಯಾರು ಹೋಗೋದಿಲ್ಲ ಅಂತಂದ್ರು. ಇದು ಭಾರತ, ಇದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಾರತ. ಅದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಈ ಸಮಾಜ ಇದೆಯಲ್ಲ, ಕಾಳಹಸ್ತೇಶ್ವರ ತಾಯಿಯ ಸಾನ್ನಿಧ್ಯದಲ್ಲಿ ಒಕ್ಕಲಾಗಿ ಅಥವಾ ಭಕ್ತರಾಗಿ ನೀವೇನಿದ್ದೀರಿ, ಬ್ರಾಹ್ಮಣ ಸಮುದಾಯಕ್ಕಿಂತನೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ನೀವು ಈ ಸಮಾಜ ಅಂತ ನಾನು ಎದೆಗಾರಿಕೆಯಿಂದ ಗಟ್ಟಿಯಾಗಿ ಹೇಳ್ತೇನೆ ಅಂತ ನಾನಾದ್ರೂ ಹೇಳ್ತಾ, ಪ್ರೀತಿಯಲ್ಲಿ ಮಗುವಾಗು, ನೀತಿಯಲ್ಲಿ ಗುರುವಾಗು, ಖ್ಯಾತಿಯಲ್ಲಿ ಧರ್ಮಜ ನೀನಾಗು, ಖ್ಯಾತಿಯಲ್ಲಿ ಧರ್ಮಜ ನೀನಾಗು ಕಂದೆಯ, ಜ್ಯೋತ್ಯಾಗಿ ಮನೆಯ ಬೆಳಗಯ್ಯ ಅಂತ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಭಾರತವನ್ನ ಪ್ರಪಂಚ ಒಪ್ಕೊಂಡಿದೆ, ಭಾರತ ಪ್ರಪಂಚಕ್ಕೆ ಬೇಕಾಗಿದೆ, ಹಿಂದೂ ಸಮಾಜ ಪ್ರಪಂಚಕ್ಕೆ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಶಾಂತಿ, ಧರ್ಮ, ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರ ಪದ್ಧತಿಗಳು ನಮಗೆ ಈ ಧರ್ಮಕ್ಕೆ ಮೈಗೂಡಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಾಗವಹಿಸೋಣ ಅಂತ. ಯಾಕೆ ಇವತ್ತೇ ಮಾತಾಡ್ತಿರಲ್ಲ ಇವರು ಅಂತ ಅಂದ್ಕೊಂಡಿರ್ಬೋದು. ನಾನು ಮೊದಲೇ ಹೇಳಿದ್ದೆ, ನಾಳೆ ನನಗೆ ಬೆಂಗಳೂರಿನಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇದೆ, ದಯಮಾಡಿ ನಾನು ಹೋಗಲೇಬೇಕು, ಹೋಗದೆ ಇರೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಇವತ್ತೇ ಬಂದು ಹೋಗ್ತೀನಿ ಅಂತೇಳಿ ಇವತ್ತು ಅಮ್ಮನ ಇರ್ತಕ್ಕಂಥ ಹಳೆ ಅಮ್ಮಂಗೆ ನಾನು ಬಂದು ದರ್ಶನ ಮಾಡೀನಿ. ಪ್ರತಿಷ್ಠಾಪನೆ ಆದಮೇಲೆ ಇನ್ನೊಂದಿನ ಬಂದು ಅಮ್ಮನಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ, ನನಗೆ ಪ್ರೀತಿಯಿಂದ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮ ಜೊತೆಗೆ ಕಡೆ ಪಕ್ಷ ಒಂದು 10 ನಿಮಿಷ ಇರ್ಲಿಕ್ಕೆ ಅವಕಾಶ ಕೊಟ್ಟಂತಹ ಸಮಿತಿಯವರಿಗೆ ಹಾಗೂ ನಿಮಗೆಲ್ರಿಗೂ ಕೂಡ ಆ ಭಗವಂತ ತಾಯಿ ಕಾಳಹಸ್ತೇಶ್ವರಿ ಒಳ್ಳಿತನ್ನ ಮಾಡಲಿ ಅಂತೇಳಿ ನಾನು ಆ ತಾಯಿಯನ್ನು ಬೇಡ್ತಾ, ಈ ಕಾರ್ಯಕ್ರಮದಲ್ಲಿ, ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ರಿ ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಭಕ್ತಿಯಿಂದ ಬಂದು ನಮಸ್ಕರಿಸಿ ನನ್ನ ತಾಯಿ ಅಂತೇಳಿ ಒಪ್ಕೊಂಡಿದ್ದೀವಿ, ನಮಗೆಲ್ರಿಗೂ ನಿಮಗೆಲ್ರಿಗೂ ಕೂಡ ಆ ತಾಯಿ ಆಯುಷ್, ಐಶ್ವರ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು, ಯಶಸ್ವಿ, ವಿದ್ಯೆ, ನೆಮ್ಮದಿ, ಗುಣ, ಧರ್ಮ ಹಾಗೂ ಕರುಣೆ ಎಲ್ಲವನ್ನೂ ಕೂಡ ಕರುಣಿಸ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಒಂದ್ಸತಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.
ಭರತ ಭೂಮಿ ಶ್ರೇಷ್ಠ ಭೂಮಿ, ಭರತ ಭೂಮಿ ಧರ್ಮಭೂಮಿ, ಕರ್ಮಭೂಮಿ ಅಷ್ಟೇ ಯಾಕೆ ಇಡೀ ಜಗತ್ತಿಗೆ ಸಹಿಷ್ಣುತೆಯನ್ನು ಸಾರಿದ ಧರ್ಮ ಭಾರತ, ಹಿಂದೂ ಧರ್ಮ ಅಂತ ಹೆಗ್ಗಳಿಕೆಯಿಂದ ಹಾಗೆ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನು ವಿಶದವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಶ್ರೀಯುತ ರವೀಂದ್ರ ಬೆಳವಡಿಯವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನಾವು ಅವರಿಗೆ ಸನ್ಮಾನ ಇಟ್ಕೊಳ್ಬೇಕಿತ್ತು. ಆದರೆ ಅವರ ಅದೃಷ್ಟವೋ ಅಥವಾ ನಮ್ಮ ಭಾಗ್ಯವೋ ಗೊತ್ತಿಲ್ಲ. ಈಗಾಗಲೇ ನಮ್ಮ ಹಿರಿಯ ಗುರುಗಳಾದ ಅರೆಮದಳ್ಳಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಈಗ ಅವರು ಇನ್ನೇನು 2 ನಿಮಿಷದಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಅವರ ಕಡೆಯಿಂದನೇ ಆಶೀರ್ವಾದ ಪೂರ್ವಕವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ದೇವರ ಇಚ್ಛೆ ಆಗಿರೋದ್ರಿಂದ ಅವರನ್ನು ಕೂಡ 2 ನಿಮಿಷ ದಯಮಾಡಿ ಕಾಯಿರಿ ಅಂತ ಹೇಳ್ಕೊಳ್ತಾ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ತಾವು ಕೂಡ ಈಗ ಗುರುಗಳು ಬರ್ತಾ ಇದ್ದಾರೆ, ಎಲ್ಲರೂ ಎದ್ದು ಹೋಗೋದು ಬೇಡ. ಅವ್ರ ಗುರುಗಳು ಇಲ್ಲಿಗೆ ಬಂದಾಗ ಎದ್ದು ಇಂತ ಅವ್ರಿಗೆ ಗೌರವಿಸಿ ಅವರ ಕಡೆಯಿಂದ ನಾವು ಇವರಿಗೆ ಅಲ್ಲಿವರೆಗೆ ಶ್ರೀಯುತ ಚಂದ್ರಶೇಖರ್ ಅವರು ನಿವೃತ್ತ ಅರಣ್ಯಾಧಿಕಾರಿಗಳು, ಅವರು 1-2 ನುಡಿಗಳನ್ನು ತಮ್ಮನ್ನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೆಯಾ? ಮಾತೆಯರು ಅಂದರೆ ಯಾಕೆ ಹೆಸರು ಬಂತು ಗೊತ್ತಾ? ಮಾತೆಯರು ಅಂದರೆ ಮಾತಾಡ್ತಕ್ಕಂಥ ಅವರಿಗೆ ಮಾತೆಯರು ಅಂತ ಕರೀತಾರೆ. ಆದರೆ ಒಂದು ಸಂತೋಷ, ಜಾಸ್ತಿ ಮಾತಾಡ್ತಾ ಇಲ್ಲ ನೋಡಿ. ನಿಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂದರೆ ನೋಡಿ, ಎಲ್ಲರೂ ಇನ್ನೂ ಒಂದು 50 ಜನ ಬಂದರೂ ನೀವು ಅಕಾಮಿಡೇಟ್ ಮಾಡ್ತಾರೆ ಮಹಿಳೆಯರು, ಮಾತೆಯರು. ನಾವು ನೋಡಿ ಅಲ್ಲ ಕೈಕಾಲ ಅಲ್ಲಿ ವಿಶಾಲವಾಗಿ ಪುರುಷರು ವಿಶಾಲವಾಗಿ ಕೂತ್ಕೋತಾರೆ. ಆದರೆ ಮಾತೆಯರು ಹಾಗಲ್ಲ, ಎಲ್ಲರೂ ಸಹ ಪಾಪು ಇರಲಿ, ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಬಾರಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಾರಿ ಅಂತ ಕರಿತೀವಲ್ವ. ಅದಕ್ಕೋಸ್ಕರ ಮಾತೆಯರು ಜಾಸ್ತಿ ಮಾತಾಡ್ತಿಲ್ಲ. ಅದಕ್ಕೊಂದು ಸಂತೋಷ ಆಯ್ತು ನನಗೆ. ಮೊಟ್ಟಮೊದಲನೇದಾಗಿ ನಾನು ಈಗ ಸಡನ್ನಾಗಿ ಬಂದೆ, ಮೈಕ್ ಕೊಟ್ಟರು. ಇರಲಿ, ಈ ಒಂದು ಕಾಳಹಸ್ತಿ ಒಂದು ಪುಣ್ಯ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸ್ಥಳದಲ್ಲಿ ನಾವು ಒಂದು ಭವ್ಯವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಿತಿಯವರು ಕೃಷ್ಣಮೂರ್ತಿಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಗೋಪಾಲಾಚಾರ್ಯ ಉಪಾಧ್ಯಕ್ಷರು ಹಾಗೂ ರವೀಂದ್ರ ಬೆಳವಡಿ ಈಗ ತಾನೇ ಮಾತಾಡಿದ್ದಾರೆ. ಹಾಗೂ ನನ್ನ ಆಪ್ತ ಮಿತ್ರ, ಇದೇ ಪಿಳ್ಳೇನಹಳ್ಳಿಯಲ್ಲಿ ಜನ್ಮ ತಾಳಿ ಆ ಒಂದು ಏನು ನಮ್ಮ ದೇವಸ್ಥಾನಕ್ಕೆ ಕಾಳಹಸ್ತೇಶ್ವರಕ್ಕೆ ತನು ಮನ ಧನವನ್ನು ಅರ್ಪಿಸತಕ್ಕಂಥ ಅಬಕಾರಿ ಇಲಾಖೆಯ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ. ಅವರು ಅಧಿಕಾರಿ ಆದಮೇಲೆ ಬಹುಶಃ ಇದೇ ಪ್ರಥಮವಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಅವರು ಭವಿಷ್ಯ ಉಜ್ವಲವಾಗಲಿ ಅಂತ ನಮ್ಮ ಸುರೇಂದ್ರರವರಿಗೂ ಸಹ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಎಲ್ಲರೂ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ತಲುಪಿಸ್ತೀನಿ. ಈಗ ನೋಡಿ, ನಾವು ಪಿಳ್ಳೇನಹಳ್ಳಿ ಗ್ರಾಮಸ್ಥರಿಗೆ ಜ್ಞಾಪಿಸ್ಕೋಬೇಕು. ನಾವೆಲ್ಲ ಇದ್ದೀವಿ, ಆದರೆ ನಮ್ಮ ಒಂದು ಏನು ಕುಲಬಾಂಧವರು ಇದ್ದೀರ, ವಿಶ್ವಕರ್ಮ ಜನಾಂಗದಿರ ಜೊತೆಗೆ ನಾವು ಸ್ಥಳೀಯರು ಸಹ ಇದ್ದರೆ ನಾವು ಎಲ್ಲರನ್ನು ಸೇರಿಸ್ಕೊಂಡು ಸಂಘಟನೆನ ನಮ್ಮ ಓಂಕಾರಮೂರ್ತಿ ಮತ್ತು ಬಸವರಾಜು ಎಲ್ಲರೂ ಸಹ ಎಲ್ಲ ಏನು ಸಮಿತಿಯಲ್ಲಿ ಇದ್ದಾರೆ ಸಕ್ರಿಯವಾಗಿ ತೊಡಗಿಸ್ಕೊಂಡು ನಿಮ್ಮನ್ನು ಬಹಳ ಚೆನ್ನಾಗಿ ನೀವು ಮಾಡ್ತಾಯಿದ್ದೀರಾ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟದಡಿ ಮಳೆ ವಿಧಿ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರದ್ದು ಬೆರಿಬೇಕು ನಾವು. ಎಲ್ಲರದ್ದು ಅವನು ಇವನು ಯಾವ ಮತ ಏನೂ ಬೇಡ ನಮಗೆ. ನಮ್ಮ ಮತದ ಮೇಲೆ ನಮಗೆ ಅಭಿಮಾನ ಇರಬೇಕು, ಬೇರೆ ಮತದವ್ರಿಗೂ ನಾವು ತುಂಬ ಗೌರವ ಕೊಡಬೇಕು. ಆವಾಗ ಮಾತ್ರ ಯಾವುದೇ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ. ನಾನು ತುಂಬ ಸಮಾಜಗಳು ನೋಡಿದ್ದೀನಿ. ನಾನು ಎಲ್ಲ ಕಡೆ ನಮಗೆ ಅತಿಥಿಯಾಗಿ ಕರೆಸ್ತಾರೆ. ಆದರೆ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟು ಕಡಿಮೆ ಇದೆ. ಅದನ್ನು ನಾನು ಇದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಒಗ್ಗಟ್ಟು ಇನ್ನೂ ಬೇಕು, ನಮಗೆ ಇನ್ನೂ ಬೇಕು. ಸಂಘಟನೆಯಲ್ಲಿ ನಾವು ಸ್ವಲ್ಪ ಕಡಿಮೆ ಇದ್ವಿ. ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ, ಬೇರೆ ಒಂದು ಮತಕ್ಕೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಆದರೆ ಇತ್ತೀಚೆಗೆ ಭಾಳ ಖುಷಿಯಾಗುತ್ತೆ ನೋಡಿ. 130 ಜನ ಕಲಶಗಳನ್ನು ನಮ್ಮ ಮಹಿಳೆಯರು ಏನು ಹೊತ್ಕೊಂಡು ಬಂದು ಇಲ್ಲಿ ಕೂತಿದ್ದೀರಾ, ಭಾಳ ಖುಷಿ ಆಯ್ತು ನನಗೆ, ಸಂತೋಷ ಆಯಿತು. ಒಡೀರಿ ಬಂದಲೇ ಒಂದು ಚಪ್ಪಾಳೆ. ಯಾಕಪ್ಪ ಅಂದರೆ ಯಾವುದೇ ಒಂದು ಪುಣ್ಯ ಕೆಲಸ ಆಗಬೇಕಾದ್ರೆ ಕಲಶಪ್ರಾಯವಾಗಿರ್ಬೇಕು. ನೀವೆಲ್ಲ ಕಲಶಪ್ರಾಯರು. ಆದ್ದರಿಂದ ಆ ಒಂದು ಪುಣ್ಯದ ಕೆಲಸ ಮಾಡಿದ್ದೀರಾ. ಇನ್ನೂ ಹೆಚ್ಚು ನಾಳೆನೂ ಬಹುಶಃ ಇದೆ ಅನಿಸುತ್ತಲ್ಲ, ಸ್ವಾಮಿಗಳು ಬರ್ತಾ ಇದ್ದಾರೆ ಇನ್ನೇನು. ಸೊ ಅವರ ಸಮ್ಮುಖದಲ್ಲೂ ಸಹ ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳು ನಡೀಲಿ ಅಂತ ಹೇಳ್ತಾ, ಈಗ ಏನಪ್ಪ ಅಂತಂದರೆ, ಈಗ ಏನು ನಮ್ಮ ಜೀರ್ಣೋದ್ಧಾರ ಈಗಾಗಲೇ ಆಗಿದೆ.
ನಮ್ಮ ಸುಮಾರು ಎಲ್ಲ ಕಡೆಯಿಂದನೂ ಸಹ ನಮ್ಮ ಆರ್ಥಿಕ ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲರನ್ನೂ ಸಹ ಆ ಒಂದು ಮಹಾತ್ಮರನ್ನು ನಾನು ಭಾಳ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಒಂದು ಹಕ್ಕಿ ಗೂಡು ಕಟ್ಟಬೇಕಾರೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಎಲ್ಲ ಕಡೆ ತಂದು ಆ ಒಂದು ಇದನ್ನು ಗೂಡು ಕಟ್ಟುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇ ಬಂದು ಯಾವುದೋ ಒಂದು ಹಾವಿರಲಿ ಅನ್ನೋ ಒಂದು ಕ್ಷಣದಲ್ಲಿ ನಾಶ ಮಾಡುತ್ತೆ. ಆದರೆ ಆ ಒಂದು ಒಗ್ಗಟ್ಟಿದೆಯಲ್ಲ, ಆ ಪ್ರಾಣಿಗಳಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿಲ್ಲ. ನೀವೊಂದು ಸಿಂಹ ತಗೊಳ್ಳಿ, ಸಿಂಹ ಅದು ಒಂಟಿಯಾಗಿ ಬೇಟೆಯಾಡಲ್ಲ, ಒಂದು 5-6 ಇರ್ತವೆ, ಅಲ್ಲೊಂದು ಇಲ್ಲೊಂದು ತಪ್ಪಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೋ ಜಿಂಕೆ ಬಂದರೆ ಅದನ್ನ ಹಿಡಿದಾಕ್ತವೆ. ಸೊ ಆ ಥರ ಒಂದು ಸಿಂಹ ಥರ ಒಗ್ಗಟ್ಟಿರ್ಬೇಕು ನಮ್ಮದು, ಹುಲಿ ಥರ ಇರಬಾರ್ದು. ಹುಲಿ ಏಕಾಂಗಿ, ಸಾಲಿಟರಿ ಅನಿಮಲ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಅದು ಒಂದೇ ಬೇಟೆಯಾಡುತ್ತೆ, ಸ್ವಾರ್ಥಿ. ಆದರೆ ಸಿಂಹಗಳು ಹಂಗಲ್ಲ, ಹಂಚಿ ತಿಂತವೆ. ಆದ್ದರಿಂದ ಆ ಒಂದು ಇದನ್ನು ನಾವು ನಾಣ್ಣುಡಿಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಮುಂದೆ ನಮ್ಮ ಸುರೇಂದ್ರ ಅವರಾಗಲಿ, ಗೋಪಾಲಾಚಾರ್ಯ ಮಾತಾಡ್ತಾರೆ, ಸ್ವಾಮಿಗಳು ಬರ್ತಾ ಇದ್ದಾರೆ. ಬಹುಶಃ ನಾಳೆ ವೇದಿಕೆ ಸಮಾರಂಭ ಇದೆ. ಆದ್ದರಿಂದ ನಾನೊಂದು ದಾಸನ ಪದಗಳನ್ನು ಹೇಳಲಿಕ್ಕೆ ಇದೆಯಾ, ಕರೋಕೆ ಇದೆಯಾ, ಮ್ಯೂಸಿಕ್, ದಾಸನಾಗು ವಿಶೇಷನಾಗು ಇದ್ರೆ ನೋಡಿ. ಆದ್ದರಿಂದ ಇದು ಕೊಡ್ತೀರಾ ಕಲೆಕ್ಷನ್ನು? ಆಗಿದೆ ಅಲ್ಲ, ನನಗೆ ಬೇಕಲ್ಲ, ಅಲ್ಲಿ ಕೊಟ್ರ ಹಂಗೆ ಹೇಳ್ತೀನಿ. ನನಗೆ ನೋಡಕ್ಕೆ ಬೇಕಲ್ಲ. ಓಕೆ, ಈಗ ಬಹುಶಃ ವೈರಿದ್ರೆ ಕೊಡಿ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಇರ್ತದೆ ಈಗೀಗ, ಎಲ್ಲ ಮಾಡರ್ನ್ ಆಗಿದೆ, ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿದೆ. ಸುರೇಂದ್ರ ಅವರು ಸಹ ನೀವು ಒಂದು ಹಾಡು ಹೇಳ. ಯಾಕೆ ಅರೆ ಹಂಗೆ ಅವರ ಸಹಧರ್ಮಿಣಿನೂ ಸಹ ಬಂದಿದ್ದಾರೆ ಪಾಪು ಜೊತೆಲಿ, ಅವ್ರನ್ನ ಗುರುಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ತೆಗೀರಿ, ಕರೆಕ್ಟ್, ತೆಗೆದುಬಿಡಿ ಕವರ್ ಫುಲ್. ಆಗ್ತಾ ಇದೆಯಾ? ಕರೋಕೆ ಹಾಕ್ಬೇಕು. ಒಂದು ನಿಮಿಷ ಕರೆಕ್ಟ್ ನೋಡಿ. ಬಂತು ಅಲ್ಲ, ನಾನು ಕರೋಕೆ ಹಾಕಿಲ್ಲ. ಒಂದು ಯೂಟ್ಯೂಬ್ ಹಾಕಿ. ಅದೇ ಯೂಟ್ಯೂಬಿಗೆ ಕರೋಕೆ ಹಾಕಿಲ್ಲ. ಈಗ ತೊಳಿ ಯಾವ ಸಾಂಗ್ ಬೇಕು ನೋಡಿ. ಯಾವ ಸಾಂಗ್ ಬೇಕು ಹೇಳಿ. ಇದು ದಾಸನಾಗು ವಿಶೇಷ. ನೋಡಿ ದಾಸನಾಗು. ಓಕೆ. ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ, ತಾನಲ್ಲ ತನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು.
ಆಶ ಕ್ಲೇಶ ದೋಷವೆಂಬ ಅಬ್ಧೆಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು. ಆಶ ಕ್ಲೇಶ ದೋಷವೆಂಬ ಅಬ್ಧೆಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು. ಕಾಶಿನಾರವಾದಿ ಅಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಹುದೇನು ಅಲ್ಲಿ ಹೋದೇನು. ದೋಷನಾಳ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗೆ ಭದ್ರ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪದ ಬಹುಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಛಲವೇನು. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಹಿಂದೆ ನೀನು ನೆನೆಯಲಿಲ್ಲ ಮನ ದಣಿಯಲಿಲ್ಲ. ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನ ದಳಿಯಲಿಲ್ಲ. ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ಇಂದು ಬ್ರಹ್ಮದಾನವನ್ನು ಮಾಡಿ ವಿವೇಕ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಬಾರಿ ಶರಣು ಮಾಡಿ ನೀರ ಮುಳುಗೊಲ್ಯಾಕ ಪಾರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆಳೆಯ ಮಾಡಿದಿ. ನೂರು ಬಾರಿ ಶರಣು ಮಾಡಿ ನೀರ ಮುಳುಗೊಲ್ಯಾಕ ಪಾರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆಳೆಯ ಮಾಡಿದಿ. ಸೂರ್ಯಳು ಸೂರ್ಯ ತುಂಬಿ ಮೇಲೆ ಹೂವಿನ ಹಾರ ಕಿರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ದಾರುಡಿಯ ಮಾತ ಬಿಟ್ಟು ನಾಗ ಬ್ರಹ್ಮನ ಪಿಡಿದು ನಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತಾನಂತಾದಿ ಕೇಶವ ನಾರಾಯಣ ಅಚ್ಯುತಾನಂತಾದಿ ಕೇಶವನ ಸಾರಮೃತವನ್ನುಂಟು ಸುಖಿಸೋದು ನಂದ ಜೀವವೇ ಹಲೋ ಬಂಡ ಜೀವವೇ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ ತಾನಲ್ಲ ತನದಲ್ಲ ಆಸೆ ತರವಲ್ಲ ಆಸೆ ತರವಲ್ಲ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಧನ್ಯವಾದಗಳು. ಸೊ ಅವಕಾಶಕ್ಕಾಗಿ ನಮ್ಮ ಓಂಕಾರಮೂರ್ತಿ ಮತ್ತು ಎಲ್ರಿಗೂ ಸಹ ಆಸೀನಾಗಿತ್ತು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ.
ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ನಮ್ಮನ್ನೆಲ್ಲ ರಂಜಿಸಿದ ಎಸ್ ಚಂದ್ರಶೇಖರ್ ಆಚಾರ್, ರಿಟೈರ್ಡ್ DFO ಸರಸ್ವತಿಪುರ, ಇವರಿಗೆ ಶ್ರೀ ಕಾಳಹಸ್ತೀಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತುಂಬುರಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 3-4 ದಿನಗಳಿಂದ ಜೊತೆಯಲ್ಲಿದ್ದಾರೆ. ಆದರೂ ಹಿಂದೆನೂ ಜೊತೆಯಲ್ಲಿದ್ದು ತುಂಬ, ಆದರೆ ಈಗ 3-4 ದಿನ ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಯಾವ್ಯಾವ ಕೆಲಸ ಮಾಡಬೇಕು, ಯಾವಾಗ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ಎಲ್ಲ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಸುರೇಂದ್ರಾಚಾರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹಿರಿಯರು, ತಾಯಂದಿರು ಎಲ್ಲರೂ ಇದ್ದೀರಿ. ಮೊದಲನೇದಾಗಿ ನಾನು ನನ್ನ ಕರ್ತವ್ಯದ ಸಮಯದಲ್ಲಿ ಭಾರತದ ಎಲ್ಲ ರಾಜ್ಯಗಳನ್ನು ಕೂಡ ನಾನು ಓಡಾಡಿದ್ದೀನಿ. ಎಲ್ಲ ಜಿಲ್ಲೆಗಳನ್ನು ಕೂಡ ಕರ್ನಾಟಕದಲ್ಲಿ ನಾನು ನೋಡಿದ್ದೀನಿ. ಎಲ್ಲ ರೀತಿಯ ಎಲ್ಲ ರಾಜ್ಯದಲ್ಲೂ ನನ್ನ ಸ್ನೇಹಿತರಿದ್ದಾರೆ. ನಾನು ಮೊದಲನೇದಾಗಿ ಹೇಳ್ಬೇಕಂತಂದರೆ, ಇಂಥ ಒಂದು ಪುಣ್ಯ ಭೂಮಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದು ದೈವ ಸೃಷ್ಟಿ ಆಗಿರ್ಬೋದು ಅಥವಾ ನಮ್ಮ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತ ಕರಿಬೋದು. ಹಾಗಾಗಿ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ್ದೇವೆ. ಕರ್ನಾಟಕದ ಒಬ್ಬ ಅಥವಾ ಈ ಚಿಕ್ಕಮಗಳೂರಿನ ಸಕರಾಪಟ್ಟಣ ಭಾಗದ ಒಬ್ಬ ಪ್ರಜೆ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಪ್ರತಿಯೊಂದು ಜಿಲ್ಲೆಗೂ ಅಥವಾ ಭಾರತದ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ವೈವಿಧ್ಯ ರೀತಿಯ ನಾವು ಸಂಸ್ಕೃತಿಯನ್ನು ಕಾಣ್ತೇವೆ ಹಿಂದೂ ಧರ್ಮದಲ್ಲಿ. ಅದೇ ರೀತಿಯಲ್ಲಿ ಏನಾಗುತ್ತೆ, ನಮ್ಮ ಸ್ವತಂತ್ರ ಪೂರ್ವದಿಂದ ಹಲವಾರು ರಾಜಮನೆತನಗಳು ಏನಾಗ್ತಾ ಇದೆ, ಆಡಳಿತ ಮಾಡ್ತಾ ಮಾಡ್ತಾ ಬರುವಾಗ ಅವರ ಸಂಸ್ಕೃತಿಗಳನ್ನು ಅವರ ಆಡಳಿತ ವ್ಯಾಪ್ತಿಗಳಲ್ಲಿ ಬಿತ್ತುತ್ತಾ ಬರ್ತಾರೆ. ಅದೇ ಒಂದು ಸಂಸ್ಕೃತಿಯ ಒಂದು ಭಾಗವಾಗಿ ನಾವು ಈ ದೇವಸ್ಥಾನವನ್ನು ನಾವು ನೋಡಿದ್ದೀವಿ. ಸುಮಾರು 900 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಕಾಳಹಸ್ತೀಶ್ವರ ದೇವಸ್ಥಾನ ಇರ್ತಕ್ಕಂಥದ್ದು ಹೊಯ್ಸಳರ ಕಾಲದಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿರಲೇಬೇಕಾದ ವಿಷಯ. ದ್ವಾರ ಸಮುದ್ರದ ಹೊಯ್ಸಳರು, ಬೇಲೂರು, ಹಳೆಬೀಡು, ಸೋಮನಾಥಪುರ ಮತ್ತು ಈ ಭಾಗಗಳಲ್ಲಿ ಏನೇನು ದೇವಸ್ಥಾನಗಳು ಕಾಣಿಸ್ತೆ, ಪ್ರತಿಯೊಂದು ಏನೇನು ದೇವಸ್ಥಾನಗಳು ಎಲ್ಲರೂ ಕೂಡ ಆ ಒಂದು ದೇವಸ್ಥಾನ ಆ ಒಂದು ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಇಡೀ ಒಂದು ಇರ್ತಕ್ಕಂಥ ಇಷ್ಟು ಗುಡ್ಡಗಳಲ್ಲಿ ಈ ಒಂದು ಪ್ರದೇಶವನ್ನು ಯಾಕೆ ಆಯ್ಕೆ ಮಾಡಿದ್ರು, ಈ ಒಂದು ಗುಡ್ಡವನ್ನು ಆಯ್ಕೆ ಮಾಡಿ ಈ ಗುಡ್ಡದಲ್ಲಿ ಇರ್ತಕ್ಕಂಥ ಒಂದು ದೈವಿ ಶ್ರೇಷ್ಠತೆಯನ್ನು ಅವರು ಯಾಕೆ ಅದನ್ನು ಪರಿಗಣಿಸಿದ್ರು ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದಾಗ ಹಾಗೆ ಗೊತ್ತಾಗುತ್ತೆ. ಇಲ್ಲಿ ಯಾವುದೋ ಒಂದು ಶಕ್ತಿ ಇರೋದ್ರಿಂದನೇ ಆ ಹೊಯ್ಸಳರು ಆ 900 ವರ್ಷಗಳ ಹಿಂದೆ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಸ್ಥಳದಲ್ಲಿ ಹಲವಾರು ನಮ್ಮ ಪೂರ್ವಜರು ಆಗಿರ್ಬೋದು ಅಥವಾ ಅವಧೂತರು ಇಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಐತಿಹ್ಯಗಳು ನಮಗೆ ಕಾಣಿಸುತ್ತೆ. ಮಾನವ ಹಲವಾರು ಲಕ್ಷ ಕೋಟಿ ವರ್ಷಗಳಿಂದ ನಾವು ಏನು ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದೀವಿ, ಸಾವಿರಾರು ವರ್ಷಗಳಿಂದ ನಮಗೆ ನಾಗರಿಕತೆಗಳು ಏನು ಬಂದಿದೆ, ಆ ನಾಗರಿಕತೆಗಳು ಬೆಳೀತಾ ಬೆಳೀತಾ ಹೋದಂಗೆ ನಾವು ಕೂಡ ಆಧುನಿಕತೆಯತ್ತ ನಾವು ಬೆಳೀತಿರುವಾಗ ಸಾಂಸ್ಕೃತಿಕವಾಗಿ ನಮ್ಮ ಧರ್ಮ ಅವನತಿಯತ್ತ ಸಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಗಳು ಅಂತಕ್ಕಂಥದ್ದು ಕೇವಲ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಗೌರವಗಳನ್ನು ಮತ್ತು ನಮ್ಮ ಸಂಸ್ಕೃತಿಗಳನ್ನು ಮುಂದುವರಿಸುವಂತಹ ಒಂದು ಪರಿಪಾಠ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟನ್ನು ತೋರಿಸುವಂತಹ ಒಂದು ಪ್ರಾತ್ಯಕ್ಷವಾಗಿ ನಾವೆಲ್ಲರೂ ಕೂಡ ಇದನ್ನು ಮಾಡಬೇಕಾಗಿದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಥವಾ ಇಲ್ಲಿಲ್ಲದೆ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಎಲ್ಲರೂ ಕೂಡ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರದಲ್ಲಿ ಮತ್ತು ಇದನ್ನು ಮತ್ತೆ ಪುನರುತ್ಥಾನ ಮಾಡಲಿಕ್ಕೆ ಎಲ್ಲರೂ ಕೂಡ ಶ್ರಮ ಹಾಕಿದ್ದೀರಿ. ಒಂದು ಹಣಕಾಸಿನ ರೂಪದಲ್ಲಾಗಿರ್ಬೋದು, ಸಮಯದ ರೂಪದಲ್ಲಾಗಿರ್ಬೋದು, ಶ್ರಮದ ರೂಪದಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸವನ್ನು ಒಪ್ಕೊಂಡು ಮಾಡೋದಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರಗಳನ್ನು ಇಲ್ಲಿ ಮಾಡಿದ್ದೀರಿ. ನಾವು ರಾಮಾಯಣ ಓದುವಾಗ ರಾಮಾಯಣದಲ್ಲಿ ಕೊನೆಗೆ ಒಂದು ಪಾತ್ರ ಬರುತ್ತೆ. ರಾಮ ಏನು ಮಾಡ್ತಾನೆ, ತನ್ನ ಸೀತೆಯನ್ನು ಹುಡುಕ್ಲಿಕ್ಕೆ ಲಂಕೆಗೆ ಹೋಗ್ಬೇಕಾಗಿರುತ್ತೆ. ನಡುವೆ ಒಂದು ಸಮುದ್ರ ಇರುತ್ತೆ. ಆಗ ಆ ಲಂಕೆಗೆ ಹೋಗುವಾಗ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿಬೇಕಾದ್ರೆ ಯಾರ್ಯಾರು ಸಹಕಾರ ಮಾಡಿದ್ರು, ಅದರಲ್ಲಿ ಯಾರ್ದು ಶ್ರೇಷ್ಠತೆ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾರೆ. ಆಗ ಶ್ರೀರಾಮಚಂದ್ರರು ಹೇಳ್ತಾರೆ, ನೋಡಿ ಇಲ್ಲಿರ್ತಕ್ಕಂಥ ಯಾರು ವಾಲಿ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಅಥವಾ ಜಾಂಬವಂತರಾಗಿರ್ಬೋದು, ಹನುಮಂತ ಆಗಿರ್ಬೋದು, ಅಥವಾ ಎಲ್ಲ ರೀತಿಯ ನಮ್ಮ ವಾನರ ಪಡೆ ಏನು ನನಗೆ ಸಹಕಾರ ಮಾಡಿದ್ದೆ ಅವ್ರದ್ದೆಲ್ಲರದ್ದು ಕೂಡ ಒಂದು ರೀತಿಯ ಒಂದು ಸೇವೆ ಆದರೆ, ಅಲ್ಲಿ ಒಂದು ಅಳಿಲು ಕೂಡ ಒಂದು ತನ್ನ ಹೆಗಲ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಮರಳನ್ನು ಕೂಡ ಅದೇನು ಮಾಡುತ್ತೆ, ಕೊಡವಿ ಅದಕ್ಕೆ ಸಹಕಾರ ಮಾಡ್ತದೆ. ಆದರೆ ಅದರಲ್ಲಿ ಬರೀ ಅಳಿಲಿನಿಂದ ಮಾತ್ರ ಕನಿಷ್ಠ ಸೇವೆ, ಆದರೆ ವಾನರದ್ದು
ದೊಡ್ಡ ಸೇವೆ ಅಂತ ನಾವೆಲ್ಲೂ ಪರಿಗಣಿಸೋದಿಲ್ಲ. ಅವರವರ ಶಕ್ತಾನುಸಾರ ಮಾಡಿರ್ತಾರೆ. ಎಲ್ಲರಿಗೂ ಕೂಡ ಅಷ್ಟೇ ಪುಣ್ಯವನ್ನು ನಾನು ಕರುಣಿಸ್ತೀನಿ ಅಂತ ಶ್ರೀರಾಮಚಂದ್ರರು ಕೊನೆಗೆ ಹೇಳ್ತಾರೆ. ಅದೇ ರೀತಿ ತಾವೆಲ್ಲರೂ ತಾಯಂದರು ದೊಡ್ಡವರು ಎಲ್ಲರೂ ಕೂಡ ಇದ್ದೀರಿ. ತಮ್ಮ ತಮ್ಮ ಶಕ್ತಾನುಸಾರ ಇದನ್ನು ಮಾಡ್ತಾ ಇದ್ದೀರಿ. ನಾನು ಈ ಸಮಿತಿಯೊಳಗೆ ನಾನು ಕೂಡ ಒಬ್ಬ ಭಾಗಿದಾರನಾಗಿ, ನಾನು ಕೂಡ ಒಬ್ಬ ಇಲ್ಲಿ ಸ್ವಯಂ ಸೇವಕನ ರೀತಿಯಲ್ಲಿ ನನ್ನ ಅಧಿಕಾರ ಅದು ಇದು ಎಲ್ಲದನ್ನೂ ಕೂಡ ಬದಿಗೊತ್ತಿ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ. ಇನ್ನು ಮುಂದೆನೂ ಕೂಡ ನಮಗೆ ಎಲ್ಲ ರೀತಿಯ ಹಿರಿಯರ ಸಹಕಾರದೊಂದಿಗೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಮತ್ತು ಇದು ಒಂದು ನಮ್ಮ ಜನ್ರೇಷನ್ನ ಇದು ಒಂದು ಭಾಗ ಅಂತ ಕರಿಬೋದು. ನಮ್ಮ ಹೊಯ್ಸಳರ ಕಾಲದಿಂದ ಇಲ್ಲಿಗೆ 900 ವರ್ಷಗಳವರೆಗೆ ಒಂದು ಕನಿಷ್ಠ ಅಂದರೂ 20 ಜನ್ರೇಷನ್ ಬಂದು ಹೋಗಿದೆ. ಅವ್ರು ಯಾರಿಗೂ ಸಿಗದೇ ಇರತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ ಅಂತಂದರೆ ನಾವು ಇದನ್ನು ಒಂದು ಅದ್ಭುತವಾಗಿ ಮಾಡಿದ್ದೇವೆ. ಇದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗುವಂಥದ್ದು. ಈ ದೇವಾಲಯದ ಜೀರ್ಣೋದ್ಧಾರದ ನಂತರದ ಕೆಲಸಗಳೇನಿದೆ ಅದನ್ನು ಕೂಡ ಎಲ್ಲರೂ ಇದೇ ಹೊತ್ತು ಏನು ರೀತಿ ಸಹಕಾರ ಕೊಟ್ಟಿದ್ದೀರಿ, ಮುಂದೆನೂ ಕೂಡ ಇದೇ ರೀತಿ ಸಹಕಾರ ಕೊಟ್ಟು ಈ ಒಂದು ಶ್ರೇಷ್ಠವಾದಂಥ ಸ್ಥಳವನ್ನು ಇನ್ನೂ ಉತ್ಕೃಷ್ಟ ಮಟ್ಟದಲ್ಲಿ ನಾವೆಲ್ಲರೂ ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ನನ್ನ ಮಾತುಗಳನ್ನು, ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮ ಎಲ್ಲರೂ ಕೂಡ ಏನು ಓಕೆ. ಈಗ ಇನ್ನೂ ನಾನು ಕೆಲವೊಂದು ವಿಷಯಗಳನ್ನ ಹೇಳಬೇಕಾದ್ರೆ, ಪ್ರಸ್ತುತ ಸಮಾಜದಲ್ಲಿ ಯಾವ ಯಾವ ರೀತಿಯ ಕಲ್ಪನೆಗಳು ಮತ್ತು ಅಂತರ್ಜಾಲ ವ್ಯವಸ್ಥೆಯ ಏನೇನು ವಿಷಯಗಳು ನಡೀತಾ ಇರ್ತಕ್ಕಂಥದ್ದನ್ನು ತಾಯಂದರಿಗೆ ಅಥವಾ ಎಲ್ಲರೂ ಕೂಡ ಹೇಳ್ಬೋದು. ಇವತ್ತು ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಕೇವಲ ಯಾವುದೋ ಒಂದು ಮೊಬೈಲ್ನಲ್ಲಿ ಬರ್ತಕ್ಕಂಥ ಒಂದು ಸ್ಟೇಟಸ್ಗೆ ನಾವು ಏನು ಮಾಡಿಬಿಡ್ತೀವಿ, ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಓಕೆ ಅಂತ ಅಂದ್ಬಿಡ್ತೀವಿ, ಅಥವಾ ಏನೋ ಒಂದು ಲೈಕ್ ಮಾಡಿಬಿಡ್ತೀವಿ, ಅಥವಾ ಶೇರ್ ಮಾಡಿಬಿಡ್ತೀವಿ, ಏನೋ ಒಂದು ಮಾಡಿಬಿಡ್ತೀವಿ. ಆದರೆ ಪ್ರಾಕೃತಿಕವಾಗಿ ಅಥವಾ ವಾಸ್ತವಿಕವಾಗಿ ಬಂದು ಯಾರಾದರೂ ಒಬ್ಬ ಸೇವೆ ಮಾಡೋಕ್ಕೆ ಯಾರಲ್ಲೂ ಕೂಡ ಮನಸ್ಸಿರೋದಿಲ್ಲ. ಯಾಕೆ ಅಂತಂದರೆ ಅದು ಎಲ್ಲರೂ ಅವರವರ ವೈಯಕ್ತಿಕ ಜೀವನಗಳಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಆದರೆ ನಿನ್ನೆ ನಮ್ಮ ಹೊರನಾಡಿನ ಭೀಮೇಶ್ವರ ಜೋಶಿ ಗುರುಗಳು ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ರು. ಯಾವುದೇ ಒಬ್ಬ ವ್ಯಕ್ತಿ ಆತನ ಒಂದು ಜೀವನ ಸಂಪೂರ್ಣವಾಗಬೇಕಾದ್ರೆ, ಆತನ ಒಂದು ಜೀವನ ಸರ್ವಮಯ ಸಂಪನ್ನವಾಗಬೇಕಾದ್ರೆ 3 ರೀತಿಯ ಸೇವೆಗಳನ್ನು, ಅವನ ಋಣಗಳನ್ನು ಅವನು ಮುಕ್ತನಾಗಲೇಬೇಕು. ಇಲ್ಲ ಅಂತಂದರೆ ಅವನಿಗೆ ಶಾಂತಿ ಆಗಲಿ ಅಥವಾ ಅವನಿಗೆ ಅಂತಿಮವಾದ ಅವನಿಗೆ ಏನಂತ ಹೇಳ್ತಾರೆ ಅದಕ್ಕೆ ಮುಕ್ತಿ ಆಗಲಿ ಸಿಗೋದಿಲ್ಲ. ಮೊದಲನೇದು ತಂದೆ ತಾಯಿಯರ ಅಥವಾ ಮಾತಾಪಿತೃಗಳ ಋಣವನ್ನು ಆತ ತೀರಿಸಲೇಬೇಕಾಗತ್ತೆ. ಯಾರು ಅವನಿಗೆ ಜನ್ಮ ನೀಡಿರ್ತಾರೆ, ಯಾರು ಅವನಿಗೆ ಈ ರೀತಿಯ ಒಂದು ಬೆಳವಣಿಗೆ ಆಗಲಿಕ್ಕೆ ಸಹಕರಿಸಿರ್ತಾರೆ, ಅವರ ಋಣಗಳನ್ನು ಅವರು ತೀರಿಸಲೇಬೇಕಾಗತ್ತೆ. ಎರಡನೇದು ಅವನಿಗೆ ಗುರು ಶಿಕ್ಷೆ ಯಾವ ರೀತಿಯ ಒಂದು ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಥವಾ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಗುರುವಿನ ಅವನು ಸೇವೆ ಮಾಡಲೇಬೇಕಾಗತ್ತೆ. ಗುರುವಿನ ಒಂದು ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಾವು ನಾಣ್ಣುಣಿಗಳನ್ನು ಕೂಡ ನಾವು ಓದಿದ್ವಿ. ಇನ್ನೊಂದೇದು ಸಮಾಜದ ಋಣ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸೃಷ್ಟಿ ಆಗಿದ್ದಾನೆ ಅಂತಂದರೆ ಆ ವ್ಯಕ್ತಿ ಕೇವಲ ಆ ವ್ಯಕ್ತಿಯ ಮಾತ್ರ ಅಲ್ಲ, ಆ ಒಂದು ಸಮಾಜದ ಒಂದು ರಿಸಲ್ಟ್ ಅದು. ಆ ಸಮಾಜ ಯಾವ ರೀತಿ ಕಲ್ಪನೆ ಆಗಿರುತ್ತೋ ಅಲ್ಲಿ ಸಮಾಜದ ಒಂದು ಚಿತ್ತ ಮನಸ್ಸುಗಳು ಅಥವಾ ಯಾವ ರೀತಿಯ ಚಿಂತನೆಗಳನ್ನು ಹೊಂದಿರುತ್ತೋ ಆ ವ್ಯಕ್ತಿ ಆ ರೀತಿ ಸೃಷ್ಟಿ ಆಗ್ತಾನೆ. ಈಗ ನಮ್ಮ ಕರ್ನಾಟಕದಲ್ಲಿ ಅಥವಾ ಯಾವ ಭಾಗದಲ್ಲಿ ಯಾವ ರೀತಿಯ ವ್ಯಕ್ತಿಗಳ ಸೃಷ್ಟಿ ಆಗ್ತದೆ ಅಂತಂದನ್ನು ನಾವೆಲ್ಲ ವಿದ್ಯಮಾನಗಳಲ್ಲಿ ಕೆಲವೊಂದಲ್ಲಿ ಓದಿರ್ತೀವಿ ಅಥವಾ ಕೆಲವೊಂದು ಕಡೆ ತಿಳ್ಕೊಂಡಿರ್ತೀವಿ. ನಾನು ನಮ್ಮ KS ಟ್ರೈನಿಂಗ್ ಮಾಡುವಾಗ ಡೆಲ್ಲಿಯಲ್ಲಾಗಿರ್ಬೋದು ಅಥವಾ ಮೈಸೂರಲ್ಲಾಗಿರ್ಬೋದು ಟ್ರೈನಿಂಗ್ ಮಾಡುವಾಗ ನೀವು ಯಾವ ಜಿಲ್ಲೆಯಿಂದ ಬಂದ್ರಿ ಅಂತ ಕೇಳಿದ್ರೆ ನಾವು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದ್ವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾವಾಗಲೂ ನಮ್ಮನ್ನು ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಅಗ್ರಪಂಕ್ತಿಯಲ್ಲಿ ನೋಡ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯವರು ನೀವು ಸಾಕ್ಷರರಲ್ಲಿ ಅತ್ಯುತ್ತಮರಾಗಿರ್ತೀರಿ, ಸ್ವಚ್ಛತೆಯಿಂದ ನೀವು ಜೀವನ ನಡೆಸ್ತೀರಿ, ಅಥವಾ ನೀವು ತುಂಬ ಗೌರವವುಳ್ಳ ಇರ್ತಕ್ಕಂಥ ಮಾತುಗಳನ್ನು ನಡೆಸ್ಕೊಳ್ತೀರಿ, ನಿಮ್ಮ ಮಾತಿಗೆ ತಕ್ಕಂತೆ ನೀವೆಲ್ಲ ನಡೀತೀರಿ ಅಂತಕ್ಕಂಥದ್ದು ಎಲ್ಲ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಒಂದು ಗೌರವ. ಅದನ್ನು ನಾವು ಇಂದಿನ ಪೂರ್ವಜರು ನಾವಿವತ್ತು 25, 30, 40 ವರ್ಷ ಬೆಳೆಸ್ಕೊಂಡ್ಬಂದಿರೋದಲ್ಲ, ಅದು ಸಾವಿರಾರು ವರ್ಷಗಳಿಂದ ನಮ್ಮ ಈ ಜಿಲ್ಲೆಗೆ ಅಥವಾ ನಮ್ಮ ಈ ಪ್ರಾಂತ್ಯಕ್ಕೆ ಸೇರ್ತಕ್ಕಂಥ ಒಂದು ಹೆಮ್ಮೆ. ಅದನ್ನು ನಮ್ಮ ಜನ್ರೇಷನ್ನವರು ಕೂಡ ಇನ್ನು ಮುಂದಿನ ಜನ್ರೇಷನ್ಗೆ ಅದನ್ನು ನಾವು ಪಾಸಾನ್ ಮಾಡಲೇಬೇಕಾಗಿದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ತಾವು ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಹಾಜರಾಗಿದ್ದೀರಿ. ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಎಲ್ಲರೂ ಕೂಡ ತಮ್ಮ ತನುಮನಧನ ಸಹಕಾರನ ಮಾಡಿದಿರಿ. ಇದೇ ರೀತಿ ಮುಂದಿನ ದಿನಗಳನ್ನು ಕೂಡ ಮಾಡೋಣ. ನಾಳೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಸ್ವಯಂ ಸೇವಕರು ಕೂಡ ಅವರವರ ಜವಾಬ್ದಾರಿಗಳನ್ನ ಅರ್ಥಕೊಂಡು
ಮತ್ತು ಎಲ್ಲರೂ ಕೂಡ ಅದೇನು ನಮಗೆ ಕೆಲಸಗಳನ್ನ ವಹಿಸಿರ್ತಾರೆ ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಒಂದು ಅದ್ಭುತವಾದ ಒಂದು ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಓಕೆ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಾಳಹಸ್ತೀಶ್ವರ ತಮಗೆ, ತಮ್ಮ ಕುಟುಂಬದವರಿಗೆ, ತಮ್ಮ ನೆರೆಹೊರೆಯವರಿಗೆ, ತಮ್ಮ ಮಕ್ಕಳಿಗೆ, ತಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನೆಲ್ಲ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುರೇಂದ್ರಾಚಾರ್ಯ ಅವರ ಮಾತು ಕೇಳಿದ್ರಲ್ವಾ? ಇನ್ನೂ ಎಷ್ಟೊತ್ತು ಮಾತಾಡಿದ್ರು ಕೇಳಬೇಕು ಅನ್ಸುತ್ತಲ್ವಾ? ಅಷ್ಟು ಸಾಕ್ಷರರು. ಅವ್ರ ಬಗ್ಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಕೊನೆಗೆ DYSP ಹುದ್ದೆಗೆ ಬಂದಿದ್ದಾರೆ. ಮೋಸ್ಟ್ಲಿ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಹುದ್ದೆಗೆ ಹೋಗ್ಲಿ ಅಂತೇಳಿ ನಾವೆಲ್ಲ ಕಾಳಹಸ್ತೀಶ್ವರ ದೇವರನ್ನ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಅವರು ಮಾತಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಬೆಳವಾಡಿ ರವೀಂದ್ರ ಅವರಿಗೆ ಶ್ರೀ ಕಾಳಹಸ್ತೀಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಬನ್ನಿ ಸರ್. ಸರ್ ಬೇಡ ಬನ್ನಿ, ಬನ್ನಿ ಸರ್, ಬನ್ನಿ ಪ್ಲೀಸ್ ಪ್ಲೀಸ್ ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಅಲ್ಲ ನೀವು ಕರೆಕ್ಟ್. ಹಾಂ ಸರ್, ಬಿಚ್ಚಿ 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 ಬಿಚ್ಚೋಣ. ಬರಲಿ, ಒಂದು ಜೋರಾದ ಚಪ್ಪಾಳೆ ಬರಲಿ. ಹೇಗೆಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದವ್ರನ್ನ ಬೆನ್ ತಟ್ಟಬೇಕಂತಲ್ವ ನಾವು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತೆ ನಮ್ಮನ್ನೆಲ್ಲ ದೇವಾಲಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡುವರಿದ್ದಾರೆ, ಅವರಿಗೆ ಇನ್ನೂ ಆಯುರ್ವೇದ ಐಶ್ವರ್ಯ ಮತ್ತು ಅಧಿಕಾರ ಸಿಗಲಿ ಅಂತೇಳಿ ಮೂಲಕ ತಮ್ಮೆಲ್ಲರ ಪರವಾಗಿ ದೇವರಲ್ಲಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಮೂರ್ತಣ್ಣ, ಬನ್ನಿ. ನಮ್ಮ ನಿಡಗಟ್ಟದ ನೋಡಿ, ಮೂರ್ತಣ್ಣ ನೋಡಿದ್ರೆ 75-80 ವರ್ಷ ಅವರಿಗೆ. ಎಷ್ಟು ಓಡಾಡ್ತಾರೆ ಅಂದ್ರೆ ಹುಡುಗರ ತರ ಓಡಾಡ್ತಾರೆ. ಅವ್ರಿಗೊಂದು ಚಪ್ಪಾಳೆ ಬೇಕೇ ಬೇಕಲ್ವಾ? ಬನ್ನಿ ಮೂರ್ತಣ್ಣ. ಅದೇ ರೀತಿ ನಮ್ಮನ್ನೆಲ್ಲ ಹಾಡಿನ ಮೂಲಕ ರಂಜಿಸಿದ, ಒಳ್ಳೆಯ ಮಾತುಗಳನ್ನಾಡಿದ ಎಸ್ ಚಂದ್ರಶೇಖರಾಚಾರ್ ನಿವೃತ್ತ ಅರಣ್ಯಾಧಿಕಾರಿಗಳು. ಸರ್ ಒಂದು ಸೆಕೆಂಡ್, ಅವರೊಬ್ಬರಿಗೆ ಅರಣ್ಯಾಧಿಕಾರಿಗಳು ಚಂದ್ರಶೇಖರಾಚಾರ್ ಅವರಿಗೆ ಸೇವಾ ನಾಳೆ ಬೇಡವಂತೆ ನೋಡಿ. ಅವರು ಇನ್ನೊಂದು ಹಾಡು ಹೇಳ್ಬೇಕಂತ ನಾಳೆ ಇರ್ಲಿ ಬಿಡಿ, ಆಯ್ತಾ? ನಾಳೆನೇ ಮಾಡ್ಬೇಡ. ಅವರಿಗೂ ಧನ್ಯವಾದ ಅರ್ಪಿಸ್ತಾ, ಸುರೇಂದ್ರಾಚಾರ್ಯ ಅವರಿಗೂ, ನಮ್ಮ ಉಪಾಧ್ಯಕ್ಷರಾದ ಗೋಪಾಲಾಚಾರ್ಯ ಅವರಿಗೂ, ಅಲ್ಲಲ್ಲ ಬರೀ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನಮ್ಮ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೂ ಎಲ್ರಿಗೂ ಒಂದ್ಸಿ ಈ ಕಾರ್ಯಕ್ರಮನ ಈಗ ಮೊಟಕುಗೊಳಿಸ್ತಾ ಇದ್ದೀವಿ. ಗುರುಗಳು ಬಂದ ಮೇಲೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯವಿಟ್ಟು ಎಲ್ಲ ಗುರುಗಳನ್ನ ಆಗಮನಕ್ಕೆ ತಾವೆಲ್ಲ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನ ಮನವಿಯೆಲ್ಲ ಮಾಡ್ಕೊಡ್ತೇವೆ ಸರ್. ಯಾರಾದ್ರೂ ಹಾಡು ಹೇಳೋರು ಇದ್ರೆ ಬನ್ನಿ. ಜಯಕ ಯಾರು ಹೇಳ್ತೀರಿ? ಅಲ್ಲ, ಯಾರು ಅನ್ಯತಾ ಭಾವಿಸ್ಬೇಡಿ, ಎಲ್ಲ ಪ್ರತಿಭೆಗಳು ಒಳಗಿರ್ತದೆ. ಆದ್ರೆ ಹೇಳ್ಬೇಕಷ್ಟೇ. ನೀವು ಒಬ್ರು ಬಂದ್ರೆ ಸಾಕು, ಎಲ್ಲರೂ ಬರ್ತಾರೆ. ಬನ್ನಿ, ಒಬ್ರು ಪ್ರಾರಂಭ ಮಾಡಿ. ಬನ್ನಿ ಬನ್ನಿ. ಗುರುಗಳ ಆಗಮನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗ್ತದೆ. ಅಲ್ಲಿ ತನಕ ಸುಗಮ ಸಂಗೀತ ಕಾರ್ಯಕ್ರಮ ಮುಂದುವರಿತದೆ.
ಜಗದ ದೇವನೀ ನಾಗಲಿಂಗ ಹರ ಗುರುಮೌನ ಸಿದ್ಧಲಿಂಗ ವೀರ ಬ್ರಹ್ಮೇಂದ್ರ ಗುರು ನೀನೆ ಸಿದ್ಧಪಾಜಿ ಪರಬ್ರಹ್ಮ ತಂದೆ ವಿಶ್ವಕರ್ಮ ಜಗದ ದೇವನೀ ನಾಗಲಿಂಗ ಹರ ಗುರು ಮೌನ ಸಿದ್ಧಲಿಂಗ ವೀರ ಬ್ರಹ್ಮೇಂದ್ರ ಗುರು ನೀನೆ ಸಿದ್ಧಪಾಜಿ ಪರಬ್ರಹ್ಮ ತಂದೆ ವಿಶ್ವಕರ್ಮ ಜಗದ ದೇವನೀ ಕಂಡು ನಮಿಸಿದೆನಯ್ಯ ಕೃಷ್ಣ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಒಂದನ್ನು ಬಿಡದಂತೆ ತುಂಬಿರುವ ನಿನ್ನ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಒಂದನು ಬಿಡದಂತೆ ತುಂಬಿರುವ ನಿನ್ನ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಜಗದ ಸೊಬಗನು ನೋಡೆ ಖಗಮೃಗ ಪಶುಗಳ ಅಗಣಿತ ರೂಪಗಳ ತಂದೆಯಲ್ಲಿಂದ ಜಗದ ಜೀವಾಳವೆನಿಪ ಪಂಚಭೂತಗಳೆಂಬ ಮಿಗಿಲಾಗಿ ರಚಿಸಿದೆ ಏ ವಿಶ್ವಕರ್ಮ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಒಂದನು ಬಿಡದಂತೆ ತುಂಬಿರುವ ನಿನ್ನ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಅಂತರಿಕ್ಷದಿ ಗ್ರಹ ತಾರೆಗಳನ್ನೆಲ್ಲ ಅಂತರಿಕ್ಷದಿ ಗ್ರಹ ತಾರೆಗಳನ್ನೆಲ್ಲ ಎಂದು ಸಂಚರಿಪಂತೆ ಗೈದೆಯೋ ತಂದೆ ಅಂತರಾತ್ಮನು ನೀನೆ ಪರಮಾತ್ಮನು ನೀನೆ ಅಂತರಾತ್ಮನು ನೀನೆ ಪರಮಾತ್ಮನು ನೀನೆ ಅಂತರಂಗದ ಜೀವ ಚೈತನ್ಯ ನೀನೆ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ವಿಶ್ವವನ್ನು ಮಾಡಲು ನೀನೆಲ್ಲಿ ನಿಂತಿದ್ದೆ ವಿಶ್ವವನ್ನು ಮಾಡಲು ನೀನೆಲ್ಲಿ ನಿಂತಿದ್ದೆ ವಿಶ್ವದಲ್ಲಿನ ವಸ್ತುಗಳೆಂದು ತಂದೆ ವಿಶ್ವವನ್ನು ರಚಿಸಲು ನಿನಗೆ ಸರಿಮಿಗಿಲೇನು ವಿಶ್ವವನ್ನು ರಚಿಸಲು ನಿನಗೆ ಸರಿಮಿಗಿಲೇನು ವಿಶ್ವಕರ್ಮ ಎಂದು ಕೊಂಡಾಡಿರಲ್ಲ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಒಂದನು ಬಿಡದಂತೆ ತುಂಬಿರುವ ನಿನ್ನ ಕಂಡು ನಮಿಸಿದೆನಯ್ಯ ವಿಶ್ವಕರ್ಮ ನಿನ್ನ ಹಲೋ ಈಶ ನಿಮ್ಮ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಈಶನೇ
ನಿಮ್ಮ ಚರಣ ಭಜನೆ ಆಸೆಯಿಂದ ಮಾಡುವೆನು. ದೋಷರಾಶಿ ನಾಶ ಮಾಡ ಶ್ರೀಶ ಕೇಶವ ಶ್ರೀಶ ಕೇಶವ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ನಾರಾಯಣ. ಶೋಧಿಸೆನ್ನ ಭವದ ಕಲಶ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ ಬಿಡಿಸೋ ಮಾಧವ. ಈಶ ನಿಮ್ಮ ಚರಣ ಭಜನೆ ಆಸೆಯಿಂದ ಮಾಡುವೆನು. ದೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ ಶ್ರೀಶ ಕೇಶವ. ಹಿಂದೆ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ. ಶಿಷ್ಟರೊಳಗೆ ಇಷ್ಟು ಕಷ್ಟ ಬಿಡಿಸೋ ವಿಷ್ಣುವೇ ಬಿಡಿಸೋ ವಿಷ್ಣುವೇ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ. ಹೃದಯದಲ್ಲಿ ಒದಗಿಸಯ್ಯ ಮಧುಸೂದನ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡೋ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡ. ಭವದಿ ಬಾಧೆಯನ್ನು ಬಿಡಿಸೋ ತ್ರಿವಿಕ್ರಮ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ. ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಸ್ವಾಮಿ ವಾಮನ. ಮೊದಲ ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ. ಹೃದಯದೊಳಗೆ ಸದನ ಮಾಡಿದು ಶ್ರೀಧರ. ಹೃದಯದೊಳಗೆ ಸದನ ಮಾಡಿ ಮುದದಿ ಶ್ರೀಧರ ಮುದದಿ ಶ್ರೀಧರ. ಹುಸಿಯ ನಾಡಿ ಹೊಟ್ಟೆ ಒರುವ ವಿಷಯದಲ್ಲಿ ರಸಿಕನಾದೆ. ಹುಸಿಕೆ ಹಾಕದಿರೋ ಎನ್ನ ಋಷಿಕೇಶನೇ ಋಷಿಕೇಶನೇ. ಅಬ್ದಿಯೊಳಗೆ ಬಿದ್ದು ನಾನು ಒದ್ದು ಕೊಂಬೆನಯ್ಯ ಭವದಿ. ಅಬ್ದಿಯೊಳಗೆ ಬಿದ್ದು ನಾನು ಒಬ್ಬಿಕೊಂಡೆನಯ್ಯ ಭವದಿ. ಗೆದ್ದು ಬರುವ ಬುದ್ಧಿ ತೋರ ಪದ್ಮನಾಭನೇ ಪದ್ಮನಾಭನೇ. ಕ್ರಾಮ ಕ್ರೋಧವನ್ನು ಬಿಡಿಸೋ ನಾಮ ಜಿಹ್ವೆಯೊಳಗೆ ನುಡಿಸೋ. ಕಾಮ ಕ್ರೋಧವನ್ನು ಬಿಡಿಸೋ ಜಿಹ್ವೆಯೊಳಗೆ ನಾಮ ನುಡಿಸೋ. ನೀ ಮಹಾನುಭಾವನಾದ ದಾಮೋದರ. ಶ್ರೀ ಮಹಾನುಭಾವನಾದ ದಾಮೋದರ ದಾಮೋದರ. ಪಂಕಜಾಕ್ಷ ನಿನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ನಿನ್ನ. ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ. ಕಿಂಕರನ್ನು ಮಾಡಿಕೊಳ್ಳೋ ಸಂಕರ್ಷಣ ಸಂಕರ್ಷಣ. ಎಷ್ಟು ಜನ್ಮ ಬಂದರೇನು ದಾಸವಲ್ಲವೇನು ನಾನು. ಎಷ್ಟು ಜನ್ಮ ಬಂದರೇನು ದಾಸನಲ್ಲವೇನು ನಾನು. ಘಾಸಿ ಮಾಡದಿರು ಇನ್ನು ವಾಸುದೇವನೇ ವಾಸುದೇವನೇ. ಬುದ್ಧಿ ಶೂನ್ಯವಾದ ಎನ್ನ ಪದ್ದ ಕಾರ್ಯ ಕುಹುಕ ಮನವ. ತಿದ್ದಿ ಹೃದಯ ಶುದ್ಧಿ ಮಾಡ ಪ್ರದ್ಯುಮ್ನನೇ ಪ್ರದ್ಯುಮ್ನನೇ. ಜನನಿ ಜನಕ ನೀನೆ ಎಂದು ನೆನೆವೆ ನಿನ್ನ ದೀನ ಬಂದು. ಜನಕ ನೀನೆ ಎಂದು
ಸ್ವಲ್ಪ ಹಿಂದೆ ಹಾರಾಟ್ಕೊಳ್ಳಿ. ಇಲ್ಲಿ ಬರಲಿ ಬರ್ಬೋದು. ಬನ್ನಿ ಬನ್ನಿ ಹಿಂದೆ ಬನ್ನಿ. ನಿತ್ಯದಲ್ಲಿ ಪಠಿಸುವವಗೆ ಅತ್ತಿಯಿಂದ ಸಲಹುವ ಶ್ರೀ ಕರ್ತಕೇಶವ ಕರ್ತಕೇಶವ ಮರೆತ ಬಿಡದೆ ಹರಿಯ ನಾಮ ಬರೆದು ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ ನೆಲೆಯಾದಿ ಕೇಶವ ಮರೆತು ಬಿಡದೆ ಹರಿಯ ನಾಮ ಬರೆದು ಓದಿ ಕೇಳುವವಗೆ ಕರೆದು ಕೊಡುವ ಮುಕ್ತಿ ನೆಲೆಯಾದಿ ಕೇಶವ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮೋ ನಮಃ. ಅವರಿಗೆ ಸ್ವಾಗತವನ್ನ ಕೊಡಬೇಕು ಅಂತ ಹೇಳಿ ಮಾಡ್ಕೊತ ವ್ಯವಸ್ಥೆ ಮಾಡ್ಕೊತ
ಜಾಸ್ತಿ ಹೋಗುತ್ತೆ ನೋಡಿ. ಏನು ಮಧ್ಯಾಹ್ನದಿಂದ ಏನು ತಿಂದಿಲ್ಲ ISO 2018 ಇತ್ತು ಬೇಕಾ ತಗೋ ದಯವಿಟ್ಟು ಎಲ್ಲ ಮಾತೆಯರು ಊಟವನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ಕೂರಬೇಕು. ನೆಕ್ಸ್ಟ್ 8 ಗಂಟೆಗೆ ಜಿಗನಹಳ್ಳಿ ಗ್ರಾಮಸ್ಥರಿಂದ ಭಜನಾ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ಕೊಡ್ತೀವಿ. ಯಾವ
ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಸಾಕು. ಏನು ಕರ್ಮಂಡಿ ಮಠ ಇದೆಯಲ್ಲ ಅಲ್ಲಿ ಕರ್ಕೊಂಡ್ಬಂದು ಎಲ್ಲರೂ ಅಡುಗೆ ಮಾಡೋಕ್ಕೆ ಯಾರು ಬೇಕಾ ನಿಮ್ಮ ಮಠದಲ್ಲಿ ಬಿಡಿ ಮಂಚ ಗೊತ್ತಾ ಬೈ ನಮ್ಮನೆ ಲೈಟ್ ತರ್ತಿಲ್ಲ ನೀವು ಬರ್ತಾ ಹೋಗ್ತಿಲ್ಲ ಹೌದಾ ಹಾಂ ನೋಡಿ ಅಪ್ಪ ಇದು ಬರ್ತೈತೆ ಏನಾಯ್ತು ಅದು ಅದು ಆಫ್ ಮಾಡಿದೆ. ಎಲ್ಲ ಜನ ನಾವು ಎಲ್ಲ ಊಟ ಹಾಂ ಎಲ್ಲ ಊಟ ಮಾಡಿದಲ್ಲ ಅಲ್ಲಿ ಡೈರೆಕ್ಟ್ ಇದಲ್ಲ ಗೊತ್ತಿತ್ತಲ್ಲ ಮರೆ ಏನಾರ ಬಿಟ್ಟು ಬಂದೇ ಬರಲಿಲ್ಲ ಇಲ್ಲಿ ಎಲ್ಲಿ ಬರೋಕ್ಕೆ ಬಂದ ಇಲ್ಲಿ ಬಂತು ನಾವು ಮಾಡ್ತಾರೋ ಅಲ್ಲೇ ಮಾಡ್ತೀವಿ ಏನು ಕೇಳ್ತಿಲ್ಲ ನೀನು ಅನ್ನಂಗಿಲ್ಲ ನಾನು ಕಮಿಟಿ ಒಂದು ಕಾಲಿನ ಬರತಾ ಸಿಗ್ತೇನಾ ಅವರೇನು ಇವರು ಬಟ್ಟೆ ಇವರೇ ಅವರೇನು ಏನು ಬೆಳೆದ ಸರ್ ಅಷ್ಟೇ ಎಲ್ಲ ತುಂಬ ದಿನ ನನಗೆ ಟ್ರಾನ್ಸ್ಫರ್ ಆಯ್ತು ಮುಡಿಗೆರೆಗೆ, ಹಂಗಾಗಿ ಮುಡಿಗೆರೆಗೆ ಮತ್ತೆ ಮುಡಿಗೆರೆಗೆ 2 ವರ್ಷ ಆಯಿತು. ಹಾಗಾಗಿ ಈ ಕಡೆ ಬರೋಕ್ಕಾಗಲ್ಲ. ಭಾಷೆ ಚಾರ್ಜ್ ಪುರ್ಸತ್ತೆ ಇಲ್ಲ. 7 ವರ್ಷ ಬೇಲೂರು ಬಂದ ನಾವಾದ್ರೆ ಅವೆಲ್ಲ ಯಾಕ ಮಗನ ನೀನು ಬೇಡ ತಾನೆ ಫೋಟೋ
ಅಜ್ಜ ಹೊತ್ತು ಎಲ್ಲೂ ಹೋಗ್ತಿಲ್ಲ ಕೂಡ ಕಾಯ್ದು ಬಂದಿದ್ದು ಬಾರಿಯ ನನಗೆ ಸೂರ್ಯ ವಿವಾಹ ಬೇಕಾಯ್ತು. ಇದೊಂದು ಸರ್ದಾರ್ ಬರುವ ಬೇಕಾಯ್ತು. ದುಡ್ಡು ಮನೆಯಾಗ ಮಾತ್ರ ನಿರ್ಧಾರ ಆಗಿದೆ. ಆಯ್ತಾಯ್ತು ಅವಳಿಲ್ಲ ಅಲ್ಲಿಲ್ಲ ಅಂದ್ರೆ ಮುಗಿತು. ಆಯ್ತು ಆಯ್ತು ಬರೀ ಆಯ್ತು ಬಿಡಿ ಹೋಗ್ತಾರೆ ಅಲ್ಲಿಗೆ ಬೆಳಿಗ್ಗೆ ಇಲ್ಲ ಜಾಸ್ತಿ ಮಳೆಗೆ ಚಿಕ್ಕಮಗಳೂರು ಮನೆಗೆ ಮಂಗಳೂರಿಂದ ಬಂದಿದ್ದಾರೆ. ಅವರ ಟೇಸ್ಟ್ ಫಂಕ್ಷನ್ ನಮ್ಗೆ ಅವರೇ ಗೊತ್ತು. ಇಲ್ಲ ಇಲ್ಲ ಆಯ್ತು ಬಿಡಪ್ಪ, ನಿಮ್ಮಿಂದ ಕೆಲಸ ಸಕ್ಸಸ್ ಆಗಿದೆ ಬೇಕಾ? ನನಗೆ ಅಂತ ಕೊಟ್ಟಿರೋದು ನೀನು ಇನ್ನೊಂದ್ಸತಿ ಇಸ್ಕೊ. ನನ್ನ ಪ್ರತಿಫಲ ನಾನು ಇನ್ನೊಬ್ರು
ನೀವು ಚೂರು ಕೈ ಹಾಕಿ ಕೂತ ಗಡ್ಡಿ ಈ ಕಡೆಗೆ ಜಾಸ್ತಿ ಬಗ್ಗಿದೆ, ತೊಂದರೆ ಇಲ್ವಾ? ಎರಡು ಕೂಡ ನಿಮ್ಮಲ್ಲಿ ಒಂದು ನೈಲಾನ್ ಬ್ರಷ್ ద్రవ్య కొరియరా ಪ್ರಕಾಶಣ್ಣ ಅವ್ರು ಮಿತ್ತು ದೀತೇನ ಬಚ್ಚರೆ ಬಜ್ಜೆ ಪೇರು
ನೋಡಿ ಆ ಕೈಗೆಲ್ಲ ಕೈಯಲ್ಲಿ ಹಿಡ್ಕೊಡ್ಬೇಡಿ. ಕೈಯಲ್ಲಿ ಹಿಡ್ಕೊಡ್ಬೇಡಿ. ಇನ್ನು ಕೊಡ್ಬೇಕಾ ಮುಂದೆ ಬರ್ಬೇಕಾ ಹಿಂಗೆ ಮಂಜು ಮಂಜು ಅಲ್ಲಿ ನೀರ್ ಬಿಟ್ರಲ್ಲ, ನೀರು ಇಲ್ಲೆಲ್ಲ ಹಾಕ್ಬೋಯಿತ್ತು, ಅಲ್ಲೆಲ್ಲ ರೇಷನ್ ಎಲ್ಲ ಗಂಧ ಹಾಳಾಗೋತಲ್ಲಿ. ಯಾರು ಬಿಟ್ಟಾರು? ಅಲ್ಲ ನೀರಲ್ಲ ಆ ಕಡೆ ಧೂಳಾರು ಕಡಿಮೆ ಆಗದ ಅಡಿಗೆ ಮನೆ ಹುಷಾರು ಜಾಸ್ತಿ
ಸರಿ ಆಯ್ತು ಗೋಲಲ್ಲೇ ಇರಲಿ, ಗೋಲಲ್ಲೇ ಆಯ್ತಾ? ಗೋಲಲ್ಲೇ ಇರಲಿ ಅಂತ. ಆ ಕಡೆ ತೊಂದರೆ ಇಲ್ಲ, ಆ ಕಡೆ ಇಳ್ಕೊಳ್ಳಿ. ಹೌದು, ಸ್ವಲ್ಪ ಆ ಕಡೆ ಇರಲಿ. ಸಣ್ಣದಿಡಿ. ಬಿಡ ಕೆಳಗೆ ಬಿಡ್ರಲ್ಲಿ ಎಲ್ಲ ತೊಳಿಬೇಕು. ನೀವು ಹೇಗಿಲ್ಲ ಒಂಚೂರು ಐಡಿಯಾ ಕೊಡಿ. ಹಗ್ಗ ಇದಾವೆ, ಎರಡು ಇದಾವೆ. ಮೊಬೈಲ್ ಯಾರ್ದು ನೋಡಿ, ಇಲ್ಲಿ ಮೊಬೈಲ್ ಇದೆ ಒಂದು. ನಾರಾಯಣ್ರೆ ಗುಂಟುಂಡ ಗುಂಟು ಕಾಟನ್ ಗುಂಟು.
ನಾವು ಚಂದ್ರನ ಜೊತೆ ಬಂದಾಗ ಹೆಂಗ್ ಗೊತ್ತೇ ನಮಗೆ ಕೆಲಸ ಇರಲ್ಲ. ಆನಂತರ 10 ಗಂಟೆ ನಂತರ ಕಲಶಾಭಿಷೇಕ ಸರಿ ಸರಿ ಆಯ್ತು. ಇಲ್ಲಿ ನೀರು ಬಂದು ಇಲ್ವ ಅದರಲ್ಲಿ ನಮ್ಮನ್ನು ಬೇಕು ಅಂತೆಲ್ಲ ಅದ್ರಲ್ಲಿ ಲೈವ್ ಮಾಡಿಲ್ಲ ಇಲ್ಲ ಅದರಲ್ಲಿ ಊಟ ಮಾಡೋರಿ ಎಲ್ಲ ಊಟ ಮಾಡೋರಿ ಊಟ ಒಳಗೆ ಇಟ್ಟು ಬಿಡೋಣ ಬಟ್ಟೆ ಹಾಕ ಊಟ ಮಾಡೋರಿ ನಮ್ಮ ಜನ ಊಟ ಮಾಡೋರಿ ಊಟ ಮಾಡೋರು ಊಟ ಮಾಡಿ ತಕೊಂಬರೋರಿ ರೆಡಿ ಎಲ್ಲ ವಿಷಯದಲ್ವೇ ಅಲ್ಲ ಡಿಸ್ಕ್ರಿಮಿನೇಷನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ನಾನು ಕೆಲಸ ಮಾಡಿದ್ದೀನಿ ನಿಮ್ಮ ಅಪ್ಪರಿಗೆಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನನ್ನಂಗೆಲ್ಲ ಕಷ್ಟಪಡಿದ್ದೀನಿ ಏನು ಮಾಡಿಲ್ಲ ಇದ್ದವರೆಲ್ಲ ಇದ್ದಾರೆ ಬಿಂಬದನ್ನವರು ಇಲ್ಲೇ ಇರ್ಬೇಕಂತ ನೋಡಿ ಮೂರ್ತಿ ಎಲ್ಲ ತಂದಿಟ್ಟವ್ರು ಇಲ್ಲೇ ಇರ್ಬೇಕಂತೆ. ಕಷ್ಟಪಟ್ಟು ದುಡಿದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಅವತ್ತು ಕೆಟ್ಟದಾಗ ಕಾಣ್ತಾ ಇದ್ದೀವಿ. ಅವತ್ತು ನೀವು ಬಿಲ್ಡಿಂಗ್ ಫೈರ್ ಆದಾಗ ಈ ವಯಸ್ಸಲ್ಲಿ ಈಗಾಗಲೇ ಇಲ್ಲ ಮಾಡಾಗಿದೆ. ಜಮೀನು ಮಾಡಿದ್ದೀನಿ, ತೋಟ ಮಾಡ್ತಾ ಇದ್ದೀನಿ. ಅಲ್ಲಲ್ಲ ನಿಮಗೆ ಸರ್ಪಲ್ಲಿ ಎಂಟ್ರೆನ್ಸ್ RCC ಮನೆ ದೇವಸ್ಥಾನ ಹತ್ರ ಒಂದು ಮನೆ ದಯಮಾಡಿ ವಿಗ್ರಹ ಹಿಡ್ಕೊಂಬಂದ ಹುಡುಗರೆಲ್ಲ ಇಲ್ಲೇ ಇರ್ಬೇಕಂತೆ, ಯಾರು ಹೋಗ್ಬಾರ್ದು ದಯಮಾಡಿ. ಊಟ ಮಾಡಿ ಊಟ ಮಾಡ್ಬೋದಾ ಅವರು? ಊಟ ಮಾಡ್ಬೋದಾ? ಊಟ ಮಾಡಿ ಬರ್ಬೇಕು ದಯಮಾಡಿ. ಯಾಗ ಮಂಟಪಕ್ಕೆ ದಯಮಾಡಿ ಯಾಗ ಮಂಟಪಕ್ಕೆ ತಗೊಂಡೋಗ್ಬೇಕು ವಿಗ್ರಹಗಳನ್ನ. ಹುಡುಗರು ಯಾವುದೇ ಕಾರಣದಲ್ಲೂ ಹೋಗ್ಬಾರ್ದು, ಊಟ ಮಾಡಿ ಇಲ್ಲಿ ಬರ್ಬೇಕು ಮತ್ತೆ ದೇವಸ್ಥಾನದ ಹತ್ರ.
ಅಮ್ಮಂಗೆ ಹೇಳು ಎತ್ತ ಇಡಕ್ಕೆ ಬರಬೇಕು ಅಂತ ತೋರಿಸಬೇಕು ಜವಾ ಅದು ಬರ್ತೀನಿ ಎಲ್ಲ ಬಿಚ್ಚು ಓ ಪಂಚೆ ಹುಟ್ಟಿಲ್ಲ ನಮ್ಗೆ ಯಾವ ಮಂಟಪ ಅಲ್ಲಿಗೆ ಹೋಗ್ಬೇಕಾ ಮಧ್ಯಾಹ್ನ ತಿನ್ಸಿಲ್ಲ ಇರ್ಲಿ ಇದೆಲ್ಲ ಅಲ್ಲಿಗೆ ಹೋಗ್ಬೇಕಾ ನಿನ್ನಿಂದ ನಾನು ಇದು ನಿಂದು ಎಲ್ಲ ಆದ ನಂತರ ಅಲ್ಲಿ ಶಯ್ಯ ಮಲಗಿಸ್ಲಿಕ್ಕೆ ಸಮಾಜ ನೋಡೋ ಗೊತ್ತಾಗ್ತದೆ ಕಾರ್ಯಕ್ರಮ ನೋಡಿದ್ದೀವಿ ಪರೀಕ್ಷೆ ಮಾಡಲ್ಲ ಫೋನ್ ಮಾಡಿ ನಾನು ಅದು ಹೆಂಗಿರೋದಿಲ್ಲ ಸರ್ ಈ ಹಾಕೊಂಡಿದ್ದು ಕಾರ್ಯಕ್ರಮದಲ್ಲೆಲ್ಲ ಎಷ್ಟು ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ? ಇವತ್ತು ಎಷ್ಟು ಗಂಟೆವರೆಗೂ ಕಾರ್ಯಕ್ರಮ? 12:30 ಟೈಮ್ 12:30 ಟೈಮ್ ಐದು ಎಲ್ಲ ಆಗುತ್ತೆ 8:50 ನಾಳೆ ಇನ್ನೇನು ಕಾರಣ ನನಗೇನು ಗೊತ್ತಾ ಈಗ ಈಗಿಲ್ಲ ಬರಲ್ಲ ನಾನೀಗ ಅದು ಮತ್ತೆ ಮತ್ತೆ ಬಿಸ್ಕೊಂಡಿಲ್ಲ ಮತ್ತೆ ನಂಬ್ಕೊಂಡಿರ್ತೀನಿ ಅಲ್ಲಿ ದೇವ್ರ ಮೇಲೆ ನೀನು ಹೇಳಿದ್ಮೇಲೆ ಮಾತು ನಮ್ಮ ಹುಡುಗ ಬೆಳಗ್ಗೆ ಎಲ್ಲ ಹೋಗುತ್ತೆ ಈಗ ತಂದ್ರೆ ಬೆಳಗ್ಗೆ ಎಲ್ಲ ಹೋಗ್ಬೇಕು ಟೈಮ್ ಸಿಗುತ್ತೆ ನಾಳೆ ಇದಾಗುತ್ತಲ್ಲ ಬೆಳಗ್ಗೆ ಮಿಸ್ ಮಾಡೋಲ್ಲಿಗೆ ಬೆಳಗ್ಗೆ 8:00 ಫೋನ್ ಮಾಡ್ಕೊಳ್ತೆ ಇಲ್ಲೇ ಇದ್ರೊಳಗಿಡೋ ಗಾಡಿ ಒಳಗೆ ಅಣ್ಣ ಓಯ್ ನವೀನಣ್ಣ ಒಂದೇ ಒಂದು ಕ್ಯಾನ್ ನೀರು ತಂದು ಕೊಡ್ಬಿಡ್ತೀನಿ ತಡಿ. ಏನಪ್ಪ ಒಂದೇ ಒಂದು ಕ್ಯಾನ್ ನೀರು ತಂದು ತಾಂಡೆ ಬಾ ಒಟ್ಟಿಗೆ ಬರೋ ಎದುರುಗಡೆ ಇದೆಲ್ಲ ಬಂದಿದ್ದಾರಲ್ವಾ ಕಲಶ ಒಯ್ಕೆ ಹಾಡೆಗ ಅಂದಿಗೆ ಗಿಡ ಆದ್ರೆ ಒಂದು ಒಂಜಿ ಗಾಡಿ ಕೊಡಿ
4 ಸೆಟ್ ಬೋರ್ಡ್ 5 ಸೆಟ್ ಬೋರ್ಡ್ 10 ಬೋರ್ಡ್ ಇಷ್ಟ ಅದ ಜಾಸ್ತಿ ಹೈಟ್ ಚೆನ್ನಾಗಿ ಕಾಣುತ್ತೆ ಸಿಕ್ಕಾಪಟ್ಟೆ ಹೈಟ್ ಮೂಜಿ ಮಲ್ಲವಾಡ ಅವರಿಗೆ ಪಾತ್ರವತಿ ನಾರನತಿ
ಅದನ್ನು ಅಲ್ಲಿ ಕೊಂಡೋಗಿದ್ದು ಶೋಷಣದ
ಒಳಗೆ ಇಟ್ಕೊಳ್ಳ देवाय जजन्तं मानावत्तं पुरुषं पशुं यज्ञेन यज्ञमय जन्तरे देवासासमाय रथमान्यासन् देहाकं महिमानन्दुरे साक्षादित्यदेवा ॐ क्षीरादिशवादकाले सुमुहूर्तमस्तु सुप्रतिष्ठितमस्तु नित्यब्रह्मणस्पदे देवत्रयणे उपदेवताप्रदानिन्द्रप्राभिर्वाचना ॐ भूर्भुवस्सः शिवाय नमः ध्यायामि रामं समर्पयामि आवाहयामि आवाहनं समर्पयामि आसनं समर्पयामि स्वागतं समर्पयामि पादारविन्दयोः वाद्यं समर्पयामि हस्तयोरर्घ्यं समर्पयामि पूजार्थे गन्धागरवत्रपुष्पाणि समर्पयामि सर्वपूजार्पूजागन्धागरवत्रपुष्पाणि समर्पयामि धूपाग्रामे नैवेद्यार्थे प्रदस्तामि ब्रह्मावनं निवेदयामि भूर्भुवस्सुब्रह्मण्यभृगो देवस्य धीमहि समानाय स्वाहा अमृतविदुदामोविदु कमतामोहविभादक्षिणामदिवादयामि वीरायङ्करिष्ये ॐ क्षीरादिवास समये सुमुहूर्तमस्तु सुप्रतिष्ठितमस्तु ॐ सत्यन्योदाग्नेमहे गान्धिर्यज्ञानकरामीयज्ञपदये देवीस्थिरस्तनः सत्यमानुषेभ्यः पूर्वपुण्यकाभ्येषण्वार्थपदे सञ्चलष्पदे अवाददेवताभ्यो नमः सुमुहूर्तमस्तु सुप्रतिष्ठितमस्तु पूर्वच्चरित एवं गुणविशेषणविशिष्टायां शिवदिदो शिवलिङ्गमध्ये धान्यादिवासन्तरि ಏನು ಬಟನ್ ಏನು ಅಂತಲ್ಲ तस्य बिम्बायाः मांसाधातु धातुमत्व सिद्ध्यर्थं सर्व अवयवेषु फलपौरुषसिद्ध्यर्थं सिद्धिद्वारा सकलकलाभरिता देवप्रसादत्वसिद्ध्यर्थं धान्यादिवासं करिष्ये ॐ ओषधयस्संवदन्ति सोमेन फलदात्मनः यस्मै क्रोधिप्राणस्तवरादिं पारयामहे आपूर्ण इन्द्रक्षमन्तं चित्रं ग्राहं संग्रहाय
ಸ್ವಲ್ಪ ಜಾಗ ಕೊಡಿ ಚೂರು ಸೈಡ್ ಬಿಡು ಬೈಲಿ ಕಡಿಪ ಅಲ್ಲಿ ನಿಂತ್ಕೊ ಇಲ್ಲ ಅಂದರೆ ಕಳಿಸ್ಲಾ ಬಾ ಸೈಡಿ ಬಾ ಸೈಡಿ ಐತೆ ಬಾ ನಿಂತ್ಕೊಳ್ಳ ಸುಮ್ಗೆ ನೀನು ನಿಂತ್ಕೊಳ್ಳ ಸ್ವಲ್ಪ ಸೈಡ್ ಬಿಡಿ ಸೈಡ್ ಬಿಡಿ ಕೊಬ್ಬರಿ ब्रह्मणस्पते देवेन्तस्ते वयम् इन्द्रपाशुर्भवासजा इत्युत्तरीकृत्वा ॐ आवाहदेवताभ्यो नमः ध्यायामि ध्यानं समर्पयामि आवाहयामि आवाहनं समर्पयामि आदनं समर्पयामि स्वागतं समर्पयामि वाद्यं समर्पयामि हस्तैरर्घ्यं समर्पयामि सर्वपूजा पूजार्थे गन्धाविधवत्र पुष्पाणि समर्पयामि दूर्वाग्रापयामि दीपं दर्शयामि नैवेद्यार्थे परदस्ताविदं भावं निवेदयामि भूर्भुवस्सुवर्णवर्गो देवस्य
प्रतिपादयामि अस्तु प्रतिपादया ओम नीराजनन्दर्शे ಮಾತಾಡಬೇಡಿ ಅಣ್ಣ ನಿಧಾನಕ್ಕೆ ಮಾತಾಡಿ ಬಾಬಾ ವಿಶೋ ಬಡಿ ಬಡಿ ಅವ್ರಿಗೆ ಜಾಗ ಬಿಡ್ರಿ. ಇದನ್ನು ಸೈಡಲ್ಲಿ ಲೋ ಬ್ಯಾಟ್ರಿ ಸದ್ಭಕ್ತ ಬಂಧುಗಳೇ, ಈಗ
ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಜಿಗಣೆಹಳ್ಳಿ ಶ್ರೀ ಹನುಮಂತಪ್ಪ ಮತ್ತು ತಂಡದವರಿಂದ ಭಜನಾ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಭಜನಾಮೃತವನ್ನು ಅನುಭವಿಸಿ ತಾವು ಅದರಲ್ಲಿ ಮುಂದುಗಡೆ ಬನ್ನಿ. ದಯಮಾಡಿ ಎಲ್ಲ ಹಿಂದುಗಡೆ ಕೂತಿರಲ್ಲ, ಮುಂದೆ ಬನ್ನಿ. ತಮ್ಮ ಭಜನೆಯಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಭಕ್ತ ಭಜನಾ ಮಂಡಳಿಗೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಯ್ತಾ ಶ್ರುತಿ ಮಾಡಿ ನೋಡ್ತೀರಾ? जम्बो फलसार भक्षितम् उमासुतं शोकविनाशकारणम् नमामि विघ्नेश्वर पंकजम् Jai
ಎಚ್ಚ ಶೋಧಿಸಿ ಬಿಡಬೇಕು ಈ ಕ್ಷಣ ಮೂರು. ಸಾಧಿಸಿ ಸುನ್ನ ಏರು, ಸಾಧಿಸಿ ಸುನ್ನ ಅಲ್ಲಿ ಭೇದಿಸಿ ಪರಬ್ರಹ್ಮ ಸೇರು, ಅಲ್ಲಿ ಭೇದಿಸಿ ಪರಬ್ರಹ್ಮ ಸೇರು. ಕಣ್ಣಿನೊಳಗೆ ಕದಲ ಮೇಲೆ ನೋಡಿ ಬೇಗ ಪವನದಿಂದಲಿ ವಾಯು ಬಂಧನ ಮಾಡಿ. ಕದಲ ಮೇಲೆ ನೋಡಿ ಬೇಗ ಪವನದಿಂದಲಿ ವಾಯು ಬಂಧನ ಮಾಡಿ. ಸವಿದು ಪಾನವನಿ ಮಾಡಿ, ಸವಿದು ಪಾನವನಿ ಅಲ್ಲಿ ನವವಿಧ ಬಕುತಿಲಿ ನಲಿದಾಡಿ, ಅಲ್ಲಿ ನವವಿಧ ಬಕುತಿ ನಲಿದಾಡಿ. ಕಣ್ಣಿನೊಳಗೆ ಅಂಡಾಜದೋಳಾಡುತ್ತಾನೆ ಭಾನುಮಂಡಲ ನಾರಾಯಣ ನೆಂಬುವನೆ. ಅಂಡಾಜದೋಳಾಡುತ್ತಾನೆ ಭಾನುಮಂಡಲ ನಾರಾಯಣ ನೆಂಬುವನೆ. ಕುಂಡಲಿ ತುದಿಯೊಳಿದ್ದಾನೆ, ಕುಂಡಲಿ ತುದಿಯೊಳಿದ್ದ ವಿಠಲ ಪಾಲಿಸುತ್ತಾನೆ, ಪುರಂದರ ವಿಠಲ ಪಾಲಿಸುತ್ತಾನೆ. ಕಣ್ಣಿನೊಳಗೆ ಕಣ್ಣಿನೊಳಗೆ ನೋಡು ಹರಿಯ, ಕಣ್ಣಿನೊಳಗೆ ನೋಡು. ಓ ಕಣ್ಣಿನೊಳಗೆ ಒಳಗಣ್ಣಿನೊಳಗೆ ನೋಡು, ಕಣ್ಣಿನೊಳಗೆ ನೋಡು ಹರಿಯ, ಕಣ್ಣಿನೊಳಗೆ ನೋಡು. ಜೈ ಸದ್ಗುರು ಮಂಗಳ ನಮ ಪಾರ್ವತಿ ಪಜರ. ಬಿಲ್ಪತ್ರೆ ನೀರು ತರಬೇಕಲ್ಲ ನೀರು ಬೇಡ
ಮಂತ್ರ ಈ ಮಂತ್ರ ಜಪಿಸಿ ಕಡಲು ಸೋಮಶೇಖರ ನನ್ನ ಸತಿಗೆ ವೇದ ಮಂತ್ರ ರಾಮ ಮಂತ್ರವ ಜಪಿಸೋ ಕುಲಹೀನನಾದರೂ ಕೂಡಿ ಜಪಿಸುವ ಮಂತ್ರ ಜಲಜಾಪಾಣಿ ನಿತ್ಯ ಜಪಿಸುವ ಮಂತ್ರ ಕುಲಹೀನನಾದರೂ ಕೂಡಿ ಜಪಿಸುವ ಮಂತ್ರ ಜಲಜಾಪಾಣಿ ನಿತ್ಯ ಜಪಿಸುವ ಮಂತ್ರ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಜಲಜಾಪಾಣಿ ನಿತ್ಯ ಜಪಿಸುವ ಮಂತ್ರ ಕಲುಷ ಪರ್ವತ ಕಿದು ಕಳಶವಾಗಿರುವ ಮಂತ್ರ ಕಲುಷ ಪರ್ವತ ಕಿದು ಕಳಶವಾಗಿರುವ ಮಂತ್ರ ಸುಲಭದಲ್ಲಿ ಮೋಕ್ಷ ಸೂರೆಗೊಮ್ಮುವ ಮಂತ್ರ ಮರುತಾತ್ಮಜನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ಮರುತಾತ್ಮಜನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ದುರಿತ ಕಾಲರಗಿದು ಗಾವಾನಲ ಮಂತ್ರ ದುರಿತ ಕಾಲರಗಿದು ಹೊರಗು ವಿಭೀಷಣರ ಪಟ್ಟ ಕಟ್ಟಿದ ಮಂತ್ರ ಇನ್ನೂ ಹತ್ರ ಬರಲಿ ಅದು ದೂರದ್ರ ಕೆಲಸ ಅಲ್ಲ
ಸದ್ಗುರು ಮಂಗಳ ನಮ ಪಾರ್ವತಿ ಪತಿಯರ ದೇವಿ ಸ್ತೋತ್ರ ದೇವಿ ಲಲಿತೆ ಶ್ರೀ ಶೈಲಜಾತೆ ಪಾಲಿಸು ಮಾತೆ ಲಲನ ಮಂಗಲ್ಯದಾತೆ ಲಲಿತೆ ಶ್ರೀ ಶೈಲಜಾತೆ ಪಾಲಿಸು ಮಾತೆ ಲಲನ ಮಂಗಲ್ಯದಾತೆ ಸಕಲ ಕಲಿತೆ ಸುಬಾಟಿದೆ ಕರದೌತ ಸಕಲ ಕಲಿತೆ ಸುಬಾಟಿದೆ ಕರುಣಾಮಯೇ ಪೋರೆ ಕರುಣಾಮಯೇ ಪೋರೆ ಕರಿಮುಖ ಮಾತೆ ಲಲಿತೆ ಶೈಲಜಾತೆ ಪಾಲಿಸು ಮಾತೆ ಲಲನ ಮಂಗಲ್ಯದಾತೆ ಆನಂದ ಸುಖ ಲೀಲೆ ಜಯ ಲೀಲೆ ಜಲಿ ಪಾಲೆ ಆನಂದ ಸುಖ ಲೀಲೆ ಜಯ ಲೀಲೆ ಜಲಿ ಪಾಲೆ ಗಾನ ಮೋದಾರೋಲೆ ಗಾನ ಮೋದಾರೋಲೆ ಮೋದಾನೆ ಲಲಿತೆ ಶ್ರೀ ಶೈಲಜಾತೆ ಪಾಲಿಸು ಮಾತೆ ಲಲನ ಮಂಗಲ್ಯದಾತೆ ಮಾನಿತೆ ಗುಣಾನಿತೆ ಜ್ಞಾನ ವಿದಾತೆ ಮಾನಿತೆ ಗುಣಾನಿತೆ ಜ್ಞಾನ ವಿದಾತೆ ಜ್ಞಾನರಾಧಾರೋಲೆ ಜ್ಞಾನರಾಧಾರೋಲೆ ಮುಕ್ತಿ ಪ್ರಾದಾತೆ ಲಲಿತೆ ಮಾನಿತೆ ಗುಣಾನಿತೆ ಮಾನಿತೆ ಗುಣಾನಿತೆ ಜ್ಞಾನವಿದಾತೆ ಜ್ಞಾನರಾಧಾರೋಲೆ ಮುಕ್ತಿ ಪ್ರಾದಾತೆ ಲಲಿತೆ ಶೈಲಜಾತೆ ಪಾಲಿಸು ಮಾತೆ ಲಲನ ಮಂಗಲ್ಯದಾತೆ ಹಲೋ 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 ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ
ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಡಲಾರಮ್ಮ ಕಮ್ಮಗೋಲನ ವೈರಿ ಸುತರಾದ ಸುಂದಿನ ಕೆಮ್ಮಯ್ಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಮೋರೆ ಕಬ್ಬಿನ ಭಾವ ಮೊರಳದ ಕಿವಿ ಕೋರನಡೆಯವನಾರಮ್ಮ ಮೋರೆ ಕಬ್ಬಿನ ಭಾವ ಮೊರಳದ ಕಿವಿ ಕೋರನಡೆಯವನಾರಮ್ಮ ಮೂರು ಕಣ್ಣನ ಸೂತ ಮುರಿದ ಚಂದ್ರನ ುಟ್ಟದಟ್ಟಿಯು ಬಿಗಿದೊಡ್ಡ ಚಂದನದ ದಿಟ್ಟಾರಮ್ಮ ಪುಟ್ಟದಟ್ಟಿಯು ಬಿಗಿದೊಡ್ಡ ಚಂದನದ ದಿಟ್ಟಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಪಟ್ಟದ ರಾಣಿ ಶಿವ ಪಾರ್ವತಿಯ ಕುಮಾರ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ರಾಶಿ ವಿದ್ಯೆಯ ಬಲ್ಲ ರಮಣೆ ಹಂಬಲಲ್ಲ ಭಾಷಿಗನೆ ಮನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣೆ ಹಂಬಲಲ್ಲ ಭಾಷಿಗನೆ ಮನಾರಮ್ಮ ಲೇಸಾಗಿ ಸುಜನರ ಸಲಹುವ ನೆಲೆಯಾರಿ ಉಮಾ ಮಹೇಶ್ವರಿ ನಿಮ್ಮೊಳಗನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗನಾರಮ್ಮ ಕಂಬಗೋಲನ ವೈರಿ ಸುತನಾದ ಸುಂದಿನ ಕೆಮ್ಮಯ್ಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗನಾರಮ್ಮ ನಿಮ್ಮೊಳಗನಾರಮ್ಮ ಪಾರ್ವತಿ ಪುತ್ರ ಮಾದೇ ಹೌದಾ ಜೈ ಶಿವ ಗುರು ಮಂಗಳ ನಮ ಪಾರ್ವತಿ ಪದೇರ ಯಾದೋ ಸಂತಾನರಿಗೋ ಜೈ ಮಾತಾಡೋ ಮಾತಾಡೋ ಲಿಂಗವೇ ಮಾತಾಡಬೇಕಯ್ಯ ಲಿಂಗವೇ
ಅಲ್ಲೊಂದೆಣ್ಣೆ ಮಕನ ಬಗೆ ಲಿಂಗವೇ ಅರಣ್ಯದಲ್ಲೇ ಲಿಂಗವೇ ಅಲ್ಲೊಂದೆಣ್ಣೆ ಮಕನ ಬಗೆ ಲಿಂಗವೇ ನೂರೆಂಟು ಶರಣರು ಶಿವ ಪೂಜೆ ಮಾಡುವಾಗ ಶೋಭಾಗೆ ಕೈಯ ಲಿಂಗವೇ ಮಾತಾಡೋ ಲಿಂಗವೇ ನೀವು ಮಾತಾಡದೆ ಕೈಯ ಲಿಂಗವೇ ಮಾತಾಡದೆ ದರೆ ನಾ ತಾಳಲಾರೆನು ಮಾತಾಡೋ ಕಾಶಿಯ ಲಿಂಗವೇ ಅಣ್ಣಗೆ ಯಾರಿಲ್ಲ ಲಿಂಗವೇ ನೀನು ತಮ್ಮಗೆ ಯಾರಿಲ್ಲ ಲಿಂಗವೇ ನಾ ಪಡೆದ ಮಕ್ಕಳು ತಮಗೆ ಎಲ್ಲರ ಮೇಲೆ ಮಕ್ಕಳಾರಿಗೆ ಲಿಂಗವೇ ಮಾತಾಡೋ ಲಿಂಗವೇ ನೀವು ಮಾತಾಡದೆ ಕೈಯ ಲಿಂಗವೇ ಮಾತಾಡದೆ ದರೆ ನಾ ತಾಳಲಾರೆನು ಮಾತಾಡೋ ಕಾಶಿಯ ಲಿಂಗವೇ ಓಟೋ ಚೈತೆ ಲಿಂಗವೇ ಅಲ್ಲಿ ಒಟ್ಟೆ ಬೆಳೆಯ ಚೈತೆ ಲಿಂಗವೇ ಓಟೋ ಚೈತೆ ಲಿಂಗವೇ ಅಲ್ಲಿ ಒಟ್ಟೆ ಬೆಳೆಯ ಚೈತೆ ಲಿಂಗವೇ ನಾ ಪಡೆದ ಮಕ್ಕಳು ತಮಗೆ ಎಲ್ಲರ ಮೇಲೆ ಮಕ್ಕಳಾರಿಗೆ ಲಿಂಗವೇ ನಾ ಪಡೆದ ಮಕ್ಕಳು ತಮಗೆ ಎಲ್ಲರ ಮೇಲೆ ಮಕ್ಕಳಾರಿಗೆ ಲಿಂಗವೇ ಮಾತಾಡೋ ಲಿಂಗವೇ ಮಾತಾಡದೆ ಕೈಯ ಲಿಂಗವೇ ಮಾತಾಡದೆ ದರೆ ನಾ ತಾಳಲಾರೆನು ಮಾತಾಡೋ ದಾಸೆಯ ಲಿಂಗವೇ ಅಡವಿ ಅರಣ್ಯದೊಳು ಲಿಂಗವೇ ಅಲ್ಲೊಂದೆಣ್ಣೆ ಮದನ ಬಾವೆ ಲಿಂಗವೇ ಅಡವಿ ಅರಣ್ಯದೊಳು ಲಿಂಗವೇ ಅಲ್ಲೊಂದೆಣ್ಣೆ ಮದನ ಬಾವೆ ಲಿಂಗವೇ ನಾ ಪಡೆದ ಮಕ್ಕಳು ತಮಗೆ ಎಲ್ಲರ ಮೇಲೆ ಮೊಮ್ಮಕ್ಕಳಾರಿಗೆ ಲಿಂಗವೇ ಆದಿಗೆ ಆಸಿತ ಲಿಂಗವೇ ಪರಂ ಜ್ಯೋತಿಯ ಜಯೋ ಲಿಂಗವೇ ಆಸಿಗೆ ಆಸಿತ ಲಿಂಗವೇ ಪರಂ ಜ್ಯೋತಿಯ ಜಯೋ ಲಿಂಗವೇ ಪಡೆದ ಮಕ್ಕಳು ತಮಗೆ ಎಲ್ಲರ ಮೇಲೆ ದೇಶಿಯ ಜಯ ಲಿಂಗವೇ ಮಾತಾಡೋ ಲಿಂಗವೇ ನೀವು ಮಾತಾಡದೆ ಕೈಯ ಲಿಂಗವೇ ಮಾತಾಡದೆ ದರೆ ನಾ ತಾಳಲಾರೆನು ಮಾತಾಡೋ ದಾಸೆಯ ಲಿಂಗವೇ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಶಿವಾಯ ನಮ ಶಿವಾಯ ಶಿವಾಯ
ತಿಂಗಳ ಮುಳಗಿದವೋ ರಂಗೋಲೆ ಬೆಳಗಿದವೋ ಸ್ವಲ್ಪ ಹಿಂದೆ ಹೋಗಿದ್ರಿ, ಸ್ವಲ್ಪ ಹಿಂದೆ ಕೂತ್ಕೊಂಡು ಸರಿ ಆಗ್ಬಿಟ್ಟು ಒಳ್ಳೆ ಭಾರಿ ಹಿಂಸೆವಂತ. ಶಯನಾಸ್ತಕ್ಕೆ ವಿಗ್ರಹಗಳನ್ನ ಇಡಬೇಕಾಗುತ್ತೆ, ಯಾರು ಯುವಕರು ಹೋಗಬಾರ್ದು. ವಿಗ್ರಹಗಳನ್ನ ಎತ್ತಿಡ್ಬೇಕಾಗ್ತದೆ, ಯಾರು ಯುವಕರು ಹೋಗಬಾರ್ದು. ಆಯ್ತು. ಶಿವ ಗುರು ಮಂಗಳ ನಮ ಪಾರ್ವತಿ ಪದೇ ರಾಮಾದಿ ಶ್ರೀ ವಿಶ್ವಕರ್ಮ ಸಮಾಜಕ್ಕೆ ಜಯ. ತಿಂಗಳ ಮುಳಗಿದವೋ ರಂಗ ಮಂಗಳ ಮಾಡಬೇಡ, ಇನ್ನು ಆಡೋಣ, ಬೇರೆ ಆಡ ಆಡ. ಇಲ್ಲ ಇದೊಂದು ಹೇಳ್ತಿದ್ದಾರೆ ನಾವು ಆಡ ಆಡ. ತಿಂಗಳ ಮುಳಗಿದವೋ ತಿಂಗಳ ಮುಳಗಿದವೋ ರಂಗೋಲೆ ಬೆಳಗಿದವೋ ತಿಂಗಳ ಮುಳಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಕಳಮ್ಮಗೆ ಮಂಗಳ ಬೆಳಗಿದವೋ ತಿಂಗಳ ಮುಳಗಿದವೋ ರಂಗೋಲೆ ಬೆಳಗಿದವೋ ತಿಂಗಳ ಮುಳಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಕಳಮ್ಮಗೆ ಆಳೆ ಬಾಳೆ ಬಾಗಿದವೋ ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಕಳಮ್ಮಗೆ ಬೇಳೆ ಆಳೆ ಬಾಗಿದವೋ ಮೈಸೂರಿನಿಂದಾಚೆ ಚಾಮುಂಡಿ ಬೆಟ್ಟದಲ್ಲೇ ಮೈಸೂರಿನಿಂದಾಚೆ ಚಾಮುಂಡಿ ಬೆಟ್ಟದಲ್ಲೇ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಕಳಮ್ಮಗೆ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಚಿನ್ನದ ಕಟ್ಟಿಗೆ ಸೀರೆ ನರೇಗೆ ಚಿನ್ನದ ಕೊಂಡಿಗೆ ಚಿನ್ನದ ಕಟ್ಟಿಗೆ ಸೀರೆ ನರೇಗೆ ಚಿನ್ನದ ಕೊಂಡಿಗೆ ತಾಯಿ ಚಾಮುಂಡಿ ನೆಲಮುಡಿಯ ಮೇಲೆ ಬರುತ್ತೇಳೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯೇ ಚಳಮ್ಮಗೆ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಶಿವ ಗುರು ಮಂಗಳ ನಮ ಪಾರ್ವತಿ ಬದಿಯರ ಇಲ್ಲ ಬಿಡಿ.
ಇದು ಎಲ್ಲ ಶಿವನ ಮಾಯ ಅಜ್ಞಾನಿಯೇನು ಬಲ್ಲ ಸುಳ್ಳಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಸುಳ್ಳಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಸೂರ್ಯ ಚಂದ್ರಗಿಂತ ಮೊದಲು ಸೂರ್ಯ ಚಂದ್ರಗಿಂತ ಮೊದಲು ಬೆಳಕನ್ನೇ ಕೂದಲಿಲ್ಲ ಸೂರ್ಯ ಚಂದ್ರಗಿಂತ ಮೊದಲು ಬೆಳಕನ್ನು ನೋಡುವರಿಲ್ಲ ಇದು ಎಲ್ಲ ಶಿವನ ಲೀಲ ಇದು ಎಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಸುಳ್ಳಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಎತ್ತ ತಾಯಿ ಗರ್ಭದೊಳಗೆ ಎತ್ತ ತಾಯಿ ಗರ್ಭದೊಳಗೆ ರಕಮಾಂಸ ಬಿಗಿದ ಚೀಲ ಎತ್ತ ತಾಯಿ ಗರ್ಭದೊಳಗೆ ರಕ್ತ ಮಾಂಸ ಬಿಗಿದ ಚೀಲ ಎತ್ತ ತಾಯಿ ಗರ್ಭದೊಳಗೆ ರಕ್ತ ಮಾಂಸ ಬಿಗಿದ ಚೀಲ ಎತ್ತ ತಾಯಿ ಗರ್ಭದೊಳಗೆ ರಕ್ತ ಮಾಂಸ ಬಿಗಿದ ಚೀಲ ಇದು ಎಲ್ಲ ಶಿವನ ಲೀಲ ಇದು ಎಲ್ಲ ಶಿವನ ಲೀಲ ಸುಳ್ಳಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ನಮ್ಮ ಬಡಗಿಯಾದನಲ್ಲ ಉಳಿಬಾಗಿ ಕೈಯೊಳಿಲ್ಲ ಬ್ರಹ್ಮ ಬಡಗಿಯಾದನಲ್ಲ ಉಳಿಬಾಚಿ ಕೈಯೊಳಿಲ್ಲ ಬ್ರಹ್ಮ ಬಡಗಿಯಾದನಲ್ಲ ಉಳಿಬಾಚಿ ಕೈಯೊಳಿಲ್ಲ ಬ್ರಹ್ಮ ಬಡಗಿಯಾದನಲ್ಲ ಉಳಿಬಾಚಿ ಕೈಯೊಳಿಲ್ಲ ಇದು ಎಲ್ಲ ಶಿವನ ಲೀಲ ಇದು ಎಲ್ಲ ಶಿವನ ಲೀಲ ಸುಳ್ಳಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಎತ್ತ ತಾಯಿ ತಂದೆಗಿಂತ ಮಿಗಿಲಾದ ದೇವರಿಲ್ಲ ಎತ್ತ ತಾಯಿ ತಂದೆಗಿಂತ ಮಿಗಿಲಾದ ದೇವರಿಲ್ಲ ಇದು ಎಲ್ಲ ಶಿವನ ಲೀಲ ಇದು ಎಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಪರಮಾತ್ಮ ನಿನ್ನ ಲೀಲ ಅಜ್ಞಾನಿಯೇನು ಬಲ್ಲ ಸುಳ್ಳಲ್ಲ ಶಿವನ ಲೀಲ ಅಜ್ಞಾನಿಯೇನು ಬಲ್ಲ ಪರಮಾತ್ಮ ನಿನ್ನ ಲೀಲ ಅಜ್ಞಾನಿಯೇನು ಬಲ್ಲ ಕಾಳಹಸ್ತೇಶ್ವರಿಗೆ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನೀಕುತ ಗೆಜೆಯ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದೆಜ್ಜೆಯ ನೀಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಗಣ ಕೈಯ ತಿರುವುದ ಬಾರೆ ಕುಂಕುಮಾಗಿದೆ ಪಂಕಜ ಲೋಚನ ವೆಂಕಟರಮಣನ ಪಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿಕ್ಕದಿ ಒಳೆಯುವ ಪುಂಗಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರೋ ಬಾರೋ ಪಾಂಡುರಂಗ ಬಾರೋ ಬಾರೋ ಪಾಂಡುರಂಗ
ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ ಮಂಧರ ಗಿರಿಧರ ಸಿಂಧು ಶಯನ ಅಂದವಾಗಿರುವಿ ಬಾರೋ ವಿಠಲ ಬಾರೋ ಬಾರೋ ವಿಠಲ ಬಾರೋ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಶಂಖ ಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವಿ ಶಂಖ ಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವಿ ತೊಂಗದ ಮೇಲೆ ಕೈಯಾನಿಟ್ಟು ಏಕೆ ನಿಂತಿರುವಿ ಬಾರೋ ವಿಠಲ ಬಾರೋ ಬಾರೋ ವಿಠಲ ಬಾರೋ ಬಾರೋ ವಿಠಲ ಬಾರೋ ಬಾರೋ ವಿಠಲ ಬಾರೋ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ ನಿನ್ನ ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ ಭಕ್ತ ವತ್ಸಲ ನಾರಸಿಂಹ ವಿಠಲ ಹರೇ ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ ಭಕ್ತ ವತ್ಸಲ ನಾರಸಿಂಹ ವಿಠಲ ಹರೇ ಬಾರೋ ವಿಠಲ ಬಾರೋ ಬಾರೋ ವಿಠಲ ಬಾರೋ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡು ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ
ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಕಾಳಹಸ್ತೇಶ್ವರ ಸ್ವಾಮಿಗೆ ಶಿವ ಗುರುಮಂಗಳ ನಮ ಪಾರ್ವತಿ ಬದಿಯ ರಾಮ. ಗುರುವನ್ನೇ ಕೊಡಿದರೆ ನಾನಂದರು ವಿನಯದೋಳು. ಗುರುವನ್ನೇ ಕೊಡಿದರೆ ನಾನಂದರು ವಿನಯದೋಳು. ಗುರುವನ್ನೇ ಕೊಡಿದರೆ ನಾನಂದರು ವಿನಯದೋಳು. ಊರೆಂಟು ಗುರುಗಳು ಕೊಡಿದರೆ ನಮ್ಮ ಗುರುವನ್ನೇ ಕೊಡಿದರೆ. ನೂರೆಂಟು ಗುರುಗಳು ಕೊಡಿದರೆ ನಮ್ಮ ಗುರುವನ್ನೇ ಕೊಡಿದರೆ. ಗುರುವೇ ತಾಯೇ ತಂದೆ ಗುರುವೇ ಬಂದು ಬಳಗ. ಗುರುವೇ ತಾಯೇ ತಂದೆ ಗುರುವೇ ಬಂದು ಬಳಗ. ನರೆಗಂಜೆ ಅಳುಕದೆ ಗೆಳತಿ ಗುರುವನ್ನೇ ಕೊಡಿದರೆ. ನಿನ್ನರೆಗಂಜೆ ಅಳುಕದೆ ಗೆಳತಿ ಗುರುವನ್ನೇ ಕೊಡಿದರೆ. ಗುರುವನ್ನು ಕೊಂಡಾಡೆ ನರರನ್ನು ಚಂಡಾಡೆ. ಗುರುವನ್ನು ಕೊಂಡಾಡೆ ನರರನ್ನು ಚಂಡಾಡೆ. ದೇಯ ಜನ್ಮ ಅವರಿಗೆ ಗೆಳತಿ ಗುರುವನ್ನೇ ಕೊಡಿದರೆ. ಗುರುವನ್ನೇ ಕೊಡಿದರೆ ನಾನಂದರು ವಿನಯದೋಳು. ನೂರೆಂಟು ನಾಯಿಗಳು ಬಗಳಿದರೆ ನಮ್ಮ ಗುರುವನ್ನೇ ಕೊಡಿದರೆ. ಗುರುವನ್ನು ಬೆರೆದಾಡೆ ನರರನ್ನು ಚಂಡಾಡೆ. ಗುರುವನ್ನು ಬೆರೆದಾಡೆ ನರರನ್ನು ಚಂಡಾಡೆ. ದೇಯ ಜನ್ಮ ಅವರಿಗೆ ಗೆಳತಿ ಗುರುವನ್ನೇ ಕೊಡಿದರೆ. ಗುರುವನ್ನೇ ಕೊಡಿದರೆ ನಾನಂದರು ವಿನಯದೋಳು. ಗುರುವನ್ನು ಬೆರೆದಾಡಿ ನಾನಂದರು ವಿನಯದೋಳು. ಗುರುವನ್ನು ಕೊಡಿದರೆ ನಾನಂದರು ವಿನಯದೋಳು. ನೂರೆಂಟು ಗುರುಗಳು ಕೊಡಿದರೆ ನಮ್ಮ ಗುರುವನ್ನೇ ಕೊಡಿದರೆ. ಗುರುವೇ ತಾಯೇ ತಂದೆ ಗುರುವೇ ಬಂದು ಬಳಗ. ಇನ್ನಾರೆಗಂಜೆ ಅಳುಕದೆ ಗೆಳತಿ ಗುರುವನ್ನೇ ಕೊಡಿದರೆ. ಒಂಬತ್ತು ತೋತೇನ ಕುಂಬಾರ ಗಡಿಗವ್ವ. ಕಂಬಾಳೆ ಕಾಜಿ ಅದ
ಅಂಬಾಲೆ ಕಾಸೆ ಅದ ಮನೆ ಗೆಳತಿ ಗುರುವನ್ನೇ ಕೋಡಿದನೆ ಅಂಬಾಲೆ ಕಾಸೆ ಶರಣರಿಗೆ ಮಾಡಿ ಗುರುವನ್ನೇ ಕೋಡಿದನೆ ಹೇ ಗುರುವನ್ನು ಕೋಡಿದರೆ ನಾನಂದರು ವಿನಯದೋಳು ನೂರೆಂಟು ಗುರುಗಳು ಕೋಡಿದರೆ ನಮ್ಮ ಗುರುವನ್ನೇ ಕೋಡಿದರೆ ಜೈ ಮಂಗಳ ನಮ ಪಾರ್ವದೇವತೆಯ ರಾಮ ಇಲ್ಲ ಇಲ್ಲ ನಾವು ಹಿಂಗೆ ಇಷ್ಟು ಆಡಿದ್ರೆ ಅಲ್ಲಿ ವಾರ್ತಾರೆ ಬೇರೆ ಘಟಿಕಾಚಲದಿ ನಿಂತ ಚತುರ ಮುಖ ಚತುರ ಮೂರ್ತಿಗಳ